ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡ ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಂಡ ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್, ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್, ಕ್ಲೀನಿಂಗ್ ಪಾರ್ಟ್ನರ್ ಗಾಲಾ, ನೋ ಡಸ್ಟ್ ಬ್ರೂಮ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿಯವರೇ, ಯಾರನ್ನು ಕರೆಸ್ತಾ ಇದ್ದೀರಾ? ಏನು ಇವತ್ತು ವಿಶೇಷ? ನಮ್ಮ ಇವತ್ತಿನ ಕಾರ್ಯಕ್ರಮ ಖಂಡಿತವಾಗ್ಲೂ ವಿಶೇಷನೇ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಬ್ರಾಹ್ಮಣರ ಅಡಿಗೆಯ ಖ್ಯಾತಿ ನಮ್ಮ ಗಣೇಶ್ ಅವರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಗಣೇಶ್ ಅವರೇ ಬನ್ರಿ. ನಮಸ್ಕಾರ. ನಮಸ್ಕಾರ. ಏನ್ ಸರ್ ಫುಲ್ ಬಿಸಿ ಆಗ್ಬಿಟ್ಟಿದ್ದೀರಾ? ಕುಟುಂಬಕ್ಕೆ ನಮ್ಮ ಎಲ್ಲರಿಗೂ ನಮಸ್ಕಾರ. ಮತ್ತೇನು ಫುಲ್ ಬಿಸಿನಾ ಗಣೇಶ್ ಅವರು? ಸ್ವಲ್ಪ ಬಿಸಿ ಸೀಸನ್, ಸ್ವಲ್ಪ ಇನ್ನೊಂದು 15 ದಿನ. ಹೌದಲ್ಲ, ಎಲ್ಲರೂ ಅದೇ ಹೇಳ್ತಾರೆ. ಕೈ ಕೊಟ್ಕೊಂಡು ಸುಮ್ಮನೆ ಕೂತ್ಕೊಂಡು ಮನೆಗೆ. ಓಕೆ ಓಕೆ. ಏನ್ ಮಾಡ್ತಾ ಇದೀರಾ ಇವತ್ತು ಬಿಸಿನಲ್ಲಿ? ಈಗ ತರಕಾರಿ ಬಾತ್, ಮಿಕ್ಸ್ ವೆಜ್ ಬಾತ್. ಬಾತ್ ವೆಜಿಟೇಬಲ್ ಪಲಾವ್? ಪಲಾವ್ ಅಲ್ಲ, ಇದು ಬಾತ್, ವಾಂಗಿ ಬಾತ್ ಟೈಪ್ ಬಾತ್. ಇದು ಮಸಾಲೆ ಪದಾರ್ಥಗಳು ಜಾಸ್ತಿ ಇರಲ್ಲ. ಹೌದು, ಬ್ರಾಹ್ಮಣರ ಬಾತು. ಬ್ರಾಹ್ಮಣರ ಬಾತ್. ಓಕೆ, ಬ್ರಾಹ್ಮಣರ ತರಕಾರಿ ಬಾತ್. ಇದು ಅಂದ್ರೆ ನೀವು ಪಲಾವ್ ಅನ್ಕೊಳಂಗಿಲ್ಲ, ಇಲ್ಲ ಬಿರಿಯಾನಿ ಅನ್ಕೊಳಂಗಿಲ್ಲ, ಇದು ಬಾತ್ ಮಾತ್ರನೇನೆ. ಈ ಕಡೆ ಚಿತ್ರಾನ್ನ ಅಲ್ಲ ಹಂಗಂತೀರಾ? ಓಕೆ, ಬಾತ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಮಿಕ್ಸ್ಡ್ ವೆಜ್ ಬಾತ್ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ನವಿಲುಕೋಸು, ಹುರುಳಿಕಾಯಿ, ಕ್ಯಾರೆಟ್, ದಪ್ಪ ಮೆಣಸಿನಕಾಯಿ, ಹಸಿ ಬಟಾಣಿ, ಟೊಮ್ಯಾಟೊ, ಬೆಲ್ಲ, ಇಂಗು, ಮೆಂತ್ಯ, ಚಕ್ಕೆ, ಲವಂಗ, ಏಲಕ್ಕಿ, ಉದ್ದಿನ ಬೇಳೆ, ಕಡಲೆಬೇಳೆ, ಬ್ಯಾಡಗಿ ಮೆಣಸಿನಕಾಯಿ, ಧನಿಯಾ, ಗಸಗಸೆ, ಕರಿಬೇವು, ಅರಿಶಿನ, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು, ಉಪ್ಪು, ಎಣ್ಣೆ. ಪುಡಿ ಮಾಡಿಕೊಂಡು ಹುರಿಲಿಕ್ಕೆ ಒಂದು ಪಾನ್, ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇಷ್ಟೇ ಸಾಕ ಎಣ್ಣೆ ಗಣೇಶ? ಜಾಸ್ತಿ ಜಿಡ್ಡಾದ ಪುಡಿ ಒದ್ದೆ ಆಗುತ್ತೆ. ಪುಡಿ ಮಾಡ್ಕೊಂಡೆ ಬಾತ್ ಮಾಡೋದಾ ನೀವು? ಹಾ, ಇದೆ ಪುಡಿ. ಓಕೆ ಓಕೆ. ತರಕಾರಿ ಬಾತ್ ಅಷ್ಟೇ ಇದೆ. ರೆಡಿ. ಹಾ, ರೆಡಿ ಮಾಡಿ ಇಟ್ಕೋಬಹುದು. ಏನಿದು? ಇದು ಹಿಂಗು. ಓಕೆ ಸರ್, ಅನ್ಕೊಂಡೆ ಹಿಂಗೆಲ್ಲ ಕಾಣ್ತಲ್ವಲ್ಲ ಅಂತ ತೆಗೆದು ಹಾಕೇ ಬಿಟ್ರಿ. ನೋಡಿ, ಹಿಂಗು ಸ್ವಲ್ಪ ಕೆಂಪಾಗಬೇಕು. ಕೆಂಪಾಗುತ್ತಾ? ಸ್ವಲ್ಪ ಕೆಂಪಾಗಬೇಕು. ಓಕೆ ಓಕೆ. ಹಾಕೋಬೋದ? ಈಗ ಮೆಂತ್ಯ ಹಾಕ್ತಾ ಇದ್ದೇನೆ. ಓಕೆ. ಕಡಲೆಬೇಳೆನಾ? ಚಕ್ಕೆ, ಚಕ್ಕೆ, ಲವಂಗ, ಏಲಕ್ಕಿ. ಏಲಕ್ಕಿ. ಓಕೆ. ಇದು ಹಾಕ್ಬೇಕು ಹಾಕ್ಬಾರ್ದು ಅನ್ನೋ ತರ ಅಲ್ಲ? ಹಾ, ಬೇಕಾದ ಹಾಕ್ಬೋದು. ಇದು ಮೈಲ್ಡ್ ಆಗಿರ್ಲಿ ಅಂತ ಹೇಳಿದ್ರೆ ಇದೆಲ್ಲ ಬೇಡ ಅಲ್ಲ? ಹೌದು. ಓಕೆ. ಸ್ವಲ್ಪ ಘಮ ಘಮ ಅನ್ಲಿ ಏನ್ ಬೇಕು ಅಂತ ಹೇಳಿದ್ರೆ ಅದ್ರ ಬೇಕಾಗುತ್ತೆ. ಓಕೆ, ಹಾಕ್ಬೋದು ಹಾಕ್ಬೋದು. ಹಾಕಿ ಹಾಕಿ ಹಾಕಿ. ಈಗ ಉದ್ದಿನ ಬೇಳೆ ಹಾಕ್ತಾ ಇದ್ದೇನೆ. ಉದ್ದಿನ ಬೇಳೆ ಪ್ರಮಾಣ ಜಾಸ್ತಿ, ಓಕೆ. ಕಡಲೆಬೇಳೆ ಪ್ರಮಾಣ ಕಡಿಮೆ. ಓಕೆ. ಅಂದ್ರೆ ಬ್ರಾಹ್ಮಣ ಅಡಿಗೆಲಿ ಏನಂತ ಹೇಳಿದ್ರೆ ವಿಶೇಷವಾಗಿ ನಾನು ನೋಡ್ಕೊಂಡ್ ಬಂದಿರೋ ಪ್ರಕಾರ ಅವಾಗಲೇ ಹುರಿದು ಪುಡಿನ ಮಾಡ್ಕೊಂಡು ಮಾಡುವಂತ ಪ್ರಕ್ರಿಯೆ ಚೆನ್ನಾಗಿರ್ತದೆ ಅಲ್ಲ? ಲೊಡ್ಡು ಪುಡಿ ಎಲ್ಲ ಇಲ್ಲ, ಓನ್ಲಿ ಫ್ರೆಶ್ ಪುಡಿ. ಬೇಳೆಗಳು ಕೆಂಪಾಗಿದೆ. ಕೆಂಪಾಗಿದೆ. ಧನಿಯಾವಾ? ಧನಿಯಾ. ಧನಿಯಾ. ಓಕೆ ಓಕೆ. ಧನಿಯಾ, ಮೆಣಸಿನಕಾಯಿ ಒಟ್ಟಿ ಹಾಕ್ಬೋದು. ಹಾಕಿ. ಸ್ವಲ್ಪ ಬಿಸಿ ಆದ್ರೆ ಪುಡಿ ಮಾಡ್ಕೊಳಕ್ ಅನುಕೂಲ ಅಂತಲ್ಲ? ಬಿಸಿ ಆಗಬೇಕು. ಮೆಣಸಿನಕಾಯಿ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಕರಿಬೇವು, ಸಾಕಾ? ಬಿಸಿ ಕಡಿಮೆ ಮಾಡ್ಲಾ? ಕಡಿಮೆ. ಅದು ಸಣ್ಣ ಕಾವನಲ್ಲಿ ಇದು ಮಾಡ್ಬೇಕು. ಬೆಚ್ಚಗಾಗ್ಬೇಕು, ಪುಡಿ ಆಗ್ಬೇಕು ಚೆನ್ನಾಗಿ ಅನ್ನೋ ಉದ್ದೇಶ ಅಷ್ಟೇ ಅಲ್ವಾ? ಅದು ಉರಿ ಜಾಸ್ತಿ ಆದ ಕೂಡಲೇ ಕಾವು ಜಾಸ್ತಿ ಆಗುತ್ತೆ. ಈ ಮೆಣಸಿನಕಾಯಿ ಒಳಗಾಗಲಿ, ಅದು ಬೀಜಗಳು ಒಳಗೆ ಹೊರಗಿಂದ ಸಿಪ್ಪೆ ಮಾತ್ರ ಕಪ್ಪಾಗ್ಬಿಟ್ಟಿರುತ್ತೆ. ಓಕೆ, ಕರಗಾಗಿ ಸಾಕಲ್ಲ? ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ಅಂದ್ರೆ ಗ್ರೈಂಡರ್ ಅಲ್ಲಿ ನಮ್ಗೆ ಚೆನ್ನಾಗಿ ನೈಸ್ ಆಗಿ ಪುಡಿ ಆಗ್ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಹುರ್ಕೋಬೇಕು. ಗರಿ ಗರಿ ಮೆಣಸಿನಕಾಯಿ ಗರಿ ಗರಿ ಆಗ್ಬೇಕಿರ್ಬೇಕು. ಓಕೆ. ಹೌದು, ಆಗ ಬೇಗ ಪುಡಿ ಆಗುತ್ತೆ. ಹೌದೌದು. ಒಂದೊಂಥರ ಹಿಟ್ಟು ಚೆನ್ನಾಗಿರುತ್ತೆ. ಹೌದು, ಹಸಿ ವಾಸನೆ ಹೋಗಿರ್ತದೆ. ಕರೆಕ್ಟ್ ಕರೆಕ್ಟ್. ಈಗ ಇದಕ್ಕೆ ಸ್ವಲ್ಪ ಗಸಗಸೆ. ಓಕೆ. ಗಸಗಸೆ, ಚಕ್ಕೆ, ಲವಂಗ, ಏಲಕ್ಕಿ, ಧನಿಯಾ, ಮೆಣಸಿನಕಾಯಿ, ಕರಿಬೇವು ಇಷ್ಟನ್ನ ಹಾಕಿ ನಾವು ಬಾತ್ ಪುಡಿನ ಮಾಡ್ಕೊಂಡಿದ್ದು. ಬಾತ್ ಪುಡಿ ಇದು. ಈ ಹುರ್ಕೊಳ್ಳೋದ್ರಲ್ಲೇ ನಮ್ಮ ಅಡಿಗೆ ರುಚಿ ತುಂಬಿರೋದು. ಸ್ವಲ್ಪ ಅರಿಶಿನ ಹಾಕ್ತಾ ಇದೀನಿ. ಹಾಕಿ ಸರ್, ಹಾಕಿ. ಈ ಪುಡಿ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದ್ರೂ ನಿಮ್ಮಲ್ಲಿ ಬಾತನ್ನು ಮಾಡ್ಕೋಬಹುದು.
ಅದಕ್ಕೆ ಅಷ್ಟೊಂದು ಡೀಟೇಲ್ ಆಗಿ ಪುಡಿನ ನಾವು ತೋರಿಸ್ತಾ ಇರೋದು. ತುಂಬಾ ಇದಿದೆ, ಪುಡಿ ತೋರಿಸಿ ಅಂತ. ಹೌದೌದು, ಪುಡಿ ನೋಡಿದ ಪುನಃ ತೋರಿಸಿ ಅಂತ ಹೇಳಿ ನಾವು ಹೇಳ್ತೀವಿ. ಎಷ್ಟು ಸರಿ ತೋರಿಸಲ್ಲ, ನಾವು ರಿಪೀಟ್ ಮಾಡಕ್ಕಾಗಲ್ಲ. ಫೇಸ್ಬುಕ್ ಅಲ್ಲಿ ಹೋಗಿ ನೋಡಿ, ಯೂಟ್ಯೂಬ್ ಅಲ್ಲಿ ಹೋಗಿ ನೋಡಿ, ಸಿಗುತ್ತೆ ಡೇಟ್ ಹಾಕ್ಬಿಟ್ಟು ಅಂತ ಹೇಳ್ತೀವಿ. ಮೊನ್ನೆ ಫೋನ್ ಮಾಡಿದ್ರು ಚಪಾತಿ ಮಾಡೋದು ಅಂತ ತೋರಿಸಿ. ಅಯ್ಯೋ, ಚಪಾತಿ ಮಾಡೋದು ಇರ್ಬೋದು ಸರ್, ಯಾಕಂದ್ರೆ ಮನೇಲಿ ಒಂದೇ ಗಟ್ಟಿ ಬರುತ್ತೆ, ಒರಟು ಬರುತ್ತೆ, ಹೀಗೆ ಬರುತ್ತಲ್ಲ. ಹೌದೌದು, ಗೊತ್ತಿರಲ್ಲ. ತೋರಿಸ್ಬೋದು, ಏನ್ ತಪ್ಪೇನಿಲ್ಲ ಸರ್. ಬಿಸಿ ಆಗಿದೆ, ಈಗ ಬಿಸಿ ಆಗಿದೆ ಇದು. ಓಕೆ ಸರ್, ಸ್ವಲ್ಪ ಆರಿದ ಮೇಲೆ ಪುಡಿ ಮಾಡ್ಬೇಕು. ಆಯ್ತು. ನೆಕ್ಸ್ಟ್ ಇದೆಲ್ಲ ಕುಕ್ಕರಿಗೆ ಹಾಕುವ. ಕುಕ್ಕರ್ ಸ್ವಲ್ಪ ಎಣ್ಣೆನ ತುಪ್ಪನೋ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ತುಪ್ಪನ ಬೇಕು ಒಂದು ಸ್ಪೂನು ಮೇಲೆ ಹಾಕೊಂಡು, ತುಪ್ಪ ಮೇಲೆ ಹಾಕಿ. ಈಗ ಹಾಕಿದ ಉಪಯೋಗ ಇಲ್ಲ, ಸ್ಮೆಲ್ ಬರಲ್ಲ ಅಲ್ಲ, ಹಾಕಿದೆ ಅಂತ ಅನ್ಸೋದಿಲ್ಲ, ಅನ್ಸೋದಿಲ್ಲ, ಗೊತ್ತಾಗಲ್ಲ. ಆದ್ಮೇಲೆ ಮೇಲೆ ತುಪ್ಪ ಹಾಕ್ಬಿಟ್ರೆ ತುಪ್ಪದಲ್ಲೇ ಮಾಡಿದ್ರು ರೀ, ಹೆಂಗಿತ್ತು ರೀ ಗಮ. ಈಗ ಹಾಕಿದ ತುಪ್ಪದ ಸ್ಮೆಲ್ ಇದ್ರೊಟ್ಟಿಗೆ ಹೊರಟೋಗಿತ್ತು. ಓಕೆ, ಹಾಕೋಬಹುದು. ಈಗ ಇದಕ್ಕೆ ತರಕಾರಿ ಹಾಕೋದು. ಹಾಕಿ ಸರ್. ಫಸ್ಟ್ ಗಟ್ಟಿಯಾದ ತರಕಾರಿ ಹಾಕಿ. ನವಿಲ್ ಕೋಸಿಂದ ಶುರು ಆಯ್ತಾ? ಬೀನ್ಸ್, ಕ್ಯಾರೆಟ್. ಓಕೆ. ಆಲೂಗಡ್ಡೆ ಇಲ್ವಾ? ಆಲೂಗಡ್ಡೆ ಹಾಕೋಬಹುದು, ಬೇಕಾದ್ರೆ ಹಾಕೋಬಹುದು. ಬೇಕಂತ ಹೇಳಿದ್ರೆ ಇದು ಬಟಾಣಿ, ಹೂಕೋಸು ಅದೆಲ್ಲ ಹಾಕ್ಬೋದು. ಬಟಾಣಿ ಇದೆಯಾ? ಹೂಕೋಸು ಅದೆಲ್ಲ ಹಾಕ್ಬೋದು. ಓಕೆ. ಆದ್ರೆ ಇದು ಪಲಾವ್ ಅಲ್ಲ, ಇದು ಬಿರಿಯಾನಿ ಅಲ್ಲ, ಇದು ಬಾತ್, ಚಿತ್ರಾನ್ನ ಅಲ್ವೇ ಅಲ್ಲ. ಬ್ರಾಹ್ಮಣರ ಬಾತ್ ಇದು. ಚಿತ್ರಾನ್ನ ಅಲ್ವೇ ಅಲ್ಲ. ಚಿತ್ರಾನ್ನ ಅಲ್ಲ. ಈಗೇನು ಸೈಡ್ಸ್ ಎಲ್ಲ ಚಟ್ನಿ ಏನಾರು ಬೇಕಾ ಬಾತ್ಗೆ? ಏನು ಬೇಡವಾ? ಚಟ್ನಿ ಹಾಕ್ಬೋದು, ಪಚ್ಚಡಿ ಹಾಕ್ಬೋದು, ಏನಾರು ಒಂದು ಹಾಕ್ಬೋದಾ? ಬಜ್ಜಿ ಮಾಡ್ಕೋಬೋದು, ಅಥವಾ ಮೊಸರು ಹಾಕಿ ಹಾಗೇನೆ ಮನೇಲಿ ಹೆಂಗೆ ಅನುಕೂಲ ಆಗುತ್ತಾ ಹೆಂಗೆ ಬಾಯಿ ರುಚಿಗೆ ಬೇಕು ಅನ್ಸುತ್ತೋ ಹಂಗೆ ಮಾಡ್ಕೋಬೋದು. ಮನೇಲಿ ಅನುಕೂಲಕ್ಕಿಂತ ಬಾಯಿ ರುಚಿ ಇಂಪಾರ್ಟೆಂಟ್ ಅಲ್ವಾ? ತರಕಾರಿ ಹಾಫ್ ಬಾಯ್ಲ್ ಆಗಿದೆ. ಓಕೆ. ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ, ಹಾಕಿ ಸರ್. ಕ್ಯಾಪ್ಸಿಕಮ್ ಬೇಗ ಬೆಂದೋಗುತ್ತೆ. ಬಟಾಣಿ ಹಾಕ್ಬಿಡ್ಬೇಕಾಯ್ತು ನೀವು, ಅದು ಸ್ವಲ್ಪ ಲೇಟ್. ಬಟಾಣಿ ಹಸಿ ಬಟಾಣಿನಾ? ಹಸಿ ಬಟಾಣಿ ಬೇಗ ಇದಾಗುತ್ತೆ. ಹಾಕ್ಲಿ. ಇದು ಕರಿಗೆ ಹೋದು ಸುಖ ಇಲ್ಲ. ಹೌದು, ಕರ್ಗಿ ಹೋದ್ರೂ ಸುಖ ಇಲ್ಲ, ಗಟ್ಟಿ ಆದ್ರೂ ಸುಖ ಇಲ್ಲ. ಜಗಿಲಿಕ್ಕೆ ಸಿಗ್ಬಾರ್ದು. ಹೌದು, ಕಟ ಅಂತ ಆದ್ರೆ ಕಾಣ್ಬೇಕು. ಟೊಮೆಟೊ ಹಾಕ್ಬೋದಾ? ಟೊಮೆಟೊ ಆಮೇಲೆ ಕಡೆಯಲ್ಲ. ಇದು ಬಾತ್ ಪೌಡ್ರಾ? ಬಾತ್ ಪೌಡರ್. ಏನ್ ಬಾತ್ ಬೇಕಾದ್ರೆ ಮಾಡ್ಕೋಬಹುದು. ಇದು ಬಾತ್ ಪೌಡರ್. ಓಕೆ. ಇದು ನಾವು ಉಪ್ಪಿಟ್ಟು ಮಾಡ್ತೀವಲ್ಲ, ಅದಕ್ಕೂ ಹಾಕೋಬಹುದು. ರವಾ ಬಾತ್ ಅಂತೀವಿ. ಮಸಾಲ ಉಪ್ಪಿಟ್ಟು ಹಾಕೋದು. ಮಸಾಲ ಉಪ್ಪಿಟ್ಟು. ಓಕೆ. ರವಾ ಬಾತ್ ಇದು ಎಲ್ಲ ಬಾತಿನ ಪೌಡರ್. ಓಕೆ. ರೆಡಿ ಸರ್. ತರಕಾರಿ ಬೆಂದೋಯ್ತು. ಸ್ವಲ್ಪ ನೀರು, ಅಕ್ಕಿ ಎರಡರಷ್ಟು, ಈ ಅಕ್ಕಿಯ 2ರಷ್ಟು ನೀರು. ಓಕೆ. ಅಂದಾಜು ಹಾಕ್ತಾ ಇದ್ದೀನಿ. ಓಕೆ. ಹಾಕ್ಬೋದಾ? 1ರಷ್ಟು, 1/4, 1/2, 1/3, 2 ಸಾಕು. ಹಾಕಿ. ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಹುಣಸೆಹಣ್ಣಿನ ರಸವಾ? ಹೌದು. ಎಷ್ಟು ರಸ? 1, 3. ಓಕೆ. 3 ಸ್ಪೂನ್ ರಸ. ಹುಣಸೆಹಣ್ಣಿನ ರಸ. ಉಪ್ಪು. ಓಕೆ. ರುಚಿ ತಕ್ಕಂತೆ ಉಪ್ಪು. ಓಕೆ ಸರ್. ಉಪ್ಪಾಯ್ತು. ಬೆಲ್ಲ ಬೇಕೇ ಬೇಕದು ನಿಮ್ಗೆ? ಎಲ್ಲ ಬೇಕೇ ಬೇಕು. ಬ್ರಾಹ್ಮಣರ ಅಡಿಗೆ ಅಂದ್ರೆ ಅದಕ್ಕೆ ಸ್ವಲ್ಪ ಬೆಲ್ಲ ಇರಬೇಕು, ಇಲ್ಲ ಸಕ್ಕರೆ ಆದ್ರೂ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ಸಿಹಿಗೆ ತಕ್ಕಷ್ಟು ಬೆಲ್ಲ. ಈಗ ಟೊಮೆಟೊ ಹಾಕ್ತಾ ಇದೆ. ಇವಾಗ ಟೊಮೆಟೊ ಹಾಕ್ತೀರಾ? ಹಾಕಬಾರ್ದು ಅಂತೇಳಿ ಈಗ ಕೊನೆಗೆ ಹಾಕ್ತಾ ಇದೆ. ಓಕೆ. ಕೊತ್ತಂಬರಿನೂ ಕಡೆಗೆ. ಸೊಪ್ಪು. ಓಕೆ ಸರ್. ಆಮೇಲೆ ಸರ್ ಪುಡಿ ಕುದಿ ಬರಲಿಲ್ಲ ಒಂದು ಸ್ವಲ್ಪ ಅರಶಿನ ಪುಡಿ.
ಹಾಕಿ ಸರ್. ಕುದಿ ಬರಲಿ ಅಲ್ವಾ? ಕುದಿ ಬರಬೇಕು, ಮಸಾಲ ಹಾಕಬೇಕು. ಮಸಾಲೆ ಹಾಕಿ ಆಮೇಲೆ ಕಡೆಯಲ್ಲಿ ಅಕ್ಕಿ ಹಾಕದ? ಹೌದು. ಎಷ್ಟು ವಿಷಲ್ ಕೂಗಿಸ್ಬೇಕು ಗಣೇಶ? 3 2-3 ವಿಷಲ್ ಬೇಕೇ ಬೇಕಲ್ಲ? ಅಂದರೆ 2 ಬೇಕು, ಸಾಕಾಗುತ್ತೆ. ನೀರು ಸ್ವಲ್ಪ ಕಡಿಮೆ ಕೊಟ್ಟರೆ 3. ಓಕೆ, ಅದು ಇರುತ್ತೆ. ಮತ್ತು ಅಕ್ಕಿ ಚೆನ್ನಾಗಿ ಬೇಗ ಬೇಯಲ್ಲ ಅಂದರೆ 3 ಹೌದಾ? ಬಂತು, ಪುಡಿ ಹಾಕ್ತಾ ಇದ್ದೀನಿ. ಓಕೆ, 1 2 3 4 ಇದೊಂದು ಎಕ್ಸ್ಟ್ರಾ. ಇದೇ ಮಸಾಲ ಕೊಡುವಂಥದ್ದು. ನಾವು ಇದೇ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಏನು ನಷ್ಟ ಏನಾಗಲ್ಲ, ಚೆನ್ನಾಗಿದೆ. ಓಕೆ, ಬಾತಿನ ಪುಡಿ ಅಂದ್ರೆ ಬಾತ್ ಪುಡಿನೇ. ಓಕೆ, ಅಕ್ಕಿ ಹಾಕೋಬಹುದು. ಹಾಕೊಳ್ಳಿ, ಹಾಕಿ. ಅಕ್ಕಿನೇ ನೀರಲ್ಲಿ ನೆನೆಸಿಡ್ಬೇಕು ಅವೆಲ್ಲ ಏನಿಲ್ವಾ? ನೆನ್ಸ್ಬೇಕಂತ ಏನಿಲ್ಲ. ಬೇಕಾದ್ರೆ ನೀವು ಬಾಸ್ಮತಿ ಬೇಕಾದ್ರೆ ಉಪಯೋಗ ಮಾಡ್ಕೋಬಹುದು. ಇದಕ್ಕಾ? ಜೀರಾ ರೈಸ್ ಬೇಕಾದ್ರೆ ಉಪಯೋಗ ಮಾಡ್ಕೋಬಹುದು. ಓಕೆ, ನೀನು ಹಾಕ್ಬೇಕಾ? ಮುಗೀತಾ? ಅಷ್ಟೇ. ಕೊತ್ತಂಬರಿ ಎಲ್ಲ ಆಮೇಲೆ ಹಾಕದ? ಮೇಲೆ ಹಾಕೋಣ. ಇನ್ಯಾವ ಮೇಲೆ? ಎಲ್ಲ ಆದ್ಮೇಲೆ ಪ್ಲೇಟ್ನಲ್ಲಿ ಹಾಕಿದ್ಮೇಲೆ ಮೇಲೆ ಸ್ವಲ್ಪ ನಾವು ಕರೆಕ್ಟ್ ಬೇಕು ಅಂತೇಳಿ ಈಗ ನೋಡ್ಕೊಂಡು ನಾವು ಅಕ್ಕಿ ಇದು ಹಾಕ್ಬೋದು. ನೀರು ಬೇಕಾ? ಉಪ್ಪು ಜಾಸ್ತಿ ಆಗಿದ್ರೆ ನೀರು ಜಾಸ್ತಿ ಹಾಕೋಬಹುದು. ಏನೂ ಬೇಕಾಗಿಲ್ಲ. ಏನು ಬೇಕಾಗಿಲ್ವಾ? ಮುಚ್ಚೋಣ. ಕರೆಕ್ಟ್, ಮುಚ್ಬೋದು. ಓಕೆ, ಎಷ್ಟು? 2 ವಿಷಲ್? 2. ಓಕೆ ಗಣೇಶ್, ನಾವು ತೆಗೆದು ನೋಡ್ರಿ ಏನಾಗಿದೆ ಅಂತ. ಹಾಗೆ ರೆಡಿ ಇದೆ. ಓಕೆ, ಫುಲ್ ಹೋಗಿದೆ. ಇರಿ, ಅದ್ಭುತವಾಗಿದೆ ಬಾತು. ಚೆನ್ನಾಗಿದೆ. ಬಾತ್ ರೆಡಿ ಇದೆ. ಓಕೆ, ಇದು ವಾಂಗಿ ಬಾತ್ ಅಲ್ಲ, ತರಕಾರಿ ಬಾತ್. ಏನ್ ಬೇಕಾದ್ರೆ ಅನ್ಕೋಬಹುದು. ಬಾತ್ ಪುಡಿ ಮಾಡೋದು ತೋರಿಸಿದೀವಿ, ಬಾತ್ ಮಾಡೋದು ತೋರಿಸಿದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬ್ರಾಹ್ಮಣರ ಅಡಿಗೆಯ ಖ್ಯಾತಿ ಮತ್ತೆ ಗಣೇಶ್ ರಾವ್ ಅವರು. ಗಣೇಶ್ ಅವರ ಈ ಬಾತು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಮಿಕ್ಸ್ಡ್ ವೆಜ್ ಬಾತ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಇಂಗು, ಮೆಂತ್ಯ, ಚಕ್ಕೆ, ಏಲಕ್ಕಿ, ಲವಂಗ, ಉದ್ದಿನ ಬೇಳೆ, ಕಡಲೆಬೇಳೆ, ಧನಿಯಾ, ಬ್ಯಾಡಗಿ ಮೆಣಸಿನಕಾಯಿ, ಕರಿಬೇವು, ಗಸಗಸೆ, ಅರಿಶಿನ ಹಾಕಿ ಹುರಿದು ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ನವಿಲುಕೋಸು, ಹುರುಳಿಕಾಯಿ, ಕ್ಯಾರೆಟ್, ದಪ್ಪ ಮೆಣಸಿನಕಾಯಿ, ಹಸಿ ಬಟಾಣಿ ಹಾಕಿ ಫ್ರೈ ಮಾಡಿ ನೀರು, ಹುಣಸೆ ರಸ, ಉಪ್ಪು, ಬೆಲ್ಲ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಅರಿಶಿನ ಹಾಕಿ ಕುದಿ ಬಂದ ಮೇಲೆ ತಯಾರಿಸಿಕೊಂಡ ಮಸಾಲಾ ಪುಡಿ, ಅಕ್ಕಿ ಹಾಕಿ 3 ವಿಷಲ್ ಕೂಗಿಸಿ. ಈಗ ರುಚಿ ರುಚಿಯಾದ ಮಿಕ್ಸ್ಡ್ ವೆಜ್ ಬಾತ್ ಸವಿಯಲು ಸಿದ್ಧ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗಣೇಶ್ ಅವರು ಬಂದಿದ್ದಾರೆ. ಬ್ರಾಹ್ಮಣರ ಅಡಿಗೆಯ ಖ್ಯಾತಿ ಗಣೇಶ್ ಅವರು ಒಂದು ಬಾತನ್ನ ಮಾಡಿ ನಮಗ್ ತೋರಿಸಿದ್ದಾರೆ. ಸ್ವಲ್ಪ ಹಾಕೊಂಡು ತಿನ್ನೋಣ. ಬಾತು ತುಂಬಾ ಇಷ್ಟ. ಅದು ಮೈಸೂರಲ್ಲಿರೋಗಂತೂ ಈ ಬಾತ್ ಪ್ರೇಮಿಗಳೆಲ್ಲ ಜಾಸ್ತಿ ಮೈಸೂರಲ್ಲೇ ಇರೋದು ನಾನು ನೋಡ್ದಂಗೆ. ಸೇಮ್ ವಾಂಗಿಬಾತ್ ತರ ಫ್ಲೇವರ್. ಸೇಮ್ ಅಲ್ಲ, ವಾಂಗಿಬಾತೆ. ವಾಂಗಿಬಾತೇನಾ? ಹೌದು, ಸೇಮ್ ವಾಂಗಿಬಾತೆ. ಹೆಚ್ಚು ಕಡಿಮೆ ಓಕೆ, ವಾಂಗಿಬಾತ್ ಎಲ್ಲ ತರಕಾರಿ ಬರುತ್ತೆ, ಇದಕ್ಕೆ ವಾಂಗಿಬಾತ್ ಬದನೆಕಾಯಿ ಬಿಡಲ್ಲ. ಇಷ್ಟಪಡ್ತಾರ ಜನ ಇದನ್ನ? ಒಂದು ಪಚಡಿ ಬೇಕಿದೆ ಈಗ. ಇದಕ್ಕೆ ಪಚಡಿ ಅಥವಾ ಮೊಸರು ಅಥವಾ ಚಟ್ನಿ. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಏನು ಬೇಡ, ಹೀಗೂ ತಿನ್ಬೋದು. ಖಾರ ಉಪ್ಪು ಖಾರ ಹುಳಿ ಚೆನ್ನಾಗಿದ್ರೆ ಹೀಗೆ ತಿನ್ಬೋದು. ಚೆನ್ನಾಗಿದೆ. ಓಕೆ ಸರ್, ಚೆನ್ನಾಗಿದೆ, ತುಂಬ ಚೆನ್ನಾಗಿಲ್ಲ. ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಪುಡಿ ಮಾಡೋದು ಬೇರೆ ತೋರಿಸ್ಬಿಟ್ಟಿದ್ದೀರಾ. ಇನ್ನೇನ ಬೇಕಂದ್ರೆ ಗಣೇಶ್ ಅವರು ಫೋನ್ ಮಾಡ್ಬೋದು. ಫೋನ್ ಮಾಡಿ 9341 93 ಒಂದು ನಿಮಿಷ ಬರ್ಕೊಳ್ರಿ. 9341 49 557. ಓಕೆ,
ಏನೇ ಹೆಚ್ಚು ಕಡಿಮೆ ನಿಮಗೆ ಫೋನ್ ಮಾಡೋದು. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆರೋಗ್ಯದ ಬಗ್ಗೆ ಹೇಳ್ಕೊಡ್ಬೇಕು, ಆರೋಗ್ಯದ ಬಗ್ಗೆ ಮಾಹಿತಿ ಕೊಡಬೇಕು, ಆರೋಗ್ಯದ ಬಗ್ಗೆ ಹೆಚ್ಚಿನಾಗಿ ತಿಳ್ಕೋಬೇಕು ಅಂತ ನೀವೆಲ್ಲ ಕಾಯ್ತಾ ಇದ್ರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಗುರುಜಿ ನಮಸ್ಕಾರ, ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ. ನಮಸ್ಕಾರ. ಏನ್ ಗುರುಜಿ, ಏನಿದು ಏನೋ ಮರ ಹಿಡ್ಕೊಂಡ್ಬಿಟ್ಟಿದಿಲ್ಲ, ಏನಿದು? ಮರಗೆಣಸು. ತೋರಿಸಿ ಗುರುಜಿ, ಏನ್ ಮಾಡೋದು ಗುರುಜಿ? ರೋಗಡೆ ಮೈದಾಗಿದೆಲ್ಲ ಮಾಡ್ತೀವಿ ಅಂತ ಕೇಳ್ಪಟ್ಟಿದ್ದೀನಿ. ಮೈದಾ ಆಗುತ್ತಾ? ಇಲ್ಲ, ಮೈದಾನು ಮಾಡ್ತಾರೆ. ಓಕೆ. ಬಟ್ ನಾವು ಒಳ್ಳೆ ರುಚಿಯಾದ ಪಲ್ಯ ಮಾಡೋಣ. ಓಹೋ, ಹೆಂಗಿದೆ ನೋಡಿ ಗುರುಜಿ. ಇಷ್ಟು ತುದ ಬರುತ್ತೆ. ಮರಗೆಣಸಿನ ಪಲ್ಯ. ಯಾರು ಮಾಡ್ಕೊಳ್ಳಲ್ಲ, ಅದನ್ನ ಮಾಡ್ಕೊಳ್ಳಿ, ಆರೋಗ್ಯಕ್ಕೆ ಒಳ್ಳೇದು. ಮರಗೆಣಸಿನ ಗುರುಜಿ, ಮರಗೆಣಸಿನ ಮೇಲ್ಗಡೆ ಸಿಪ್ಪೆ ತೆಗೆದು ಓಕೆ ಅದನ್ನ ಕತ್ತರಿಸಿ ಓಕೆ ಅದ್ರೊಳಗೆ ಒಂದ್ ಸ್ವಲ್ಪ ನಾರ್ ತರ ಬರುತ್ತೆ ಮಧ್ಯದಲ್ಲಿ. ಹೌದು ಗುರುಜಿ. ಅದನ್ನ ಬಿಡಿಸ್ಕೊಂಡ್ಬಿಡೋದು. ಓಕೆ. ಬಿಡಿಸ್ಕೊಂಡು ಬೇಯಿಸ್ಕೊಂಡು ತಂದ್ಬಿಡಿ. ಓಕೆ ಓಕೆ. ಸೊ ದಟ್ ನಿಮ್ಗೆ ಆಲೂಗಡ್ಡೆ ತರ ಕಾಣ್ತಾ ಇದೆ ನೋಡಿದ್ರೆ, ಆಲೂಗಡ್ಡೆ ತರನೇ ಕಾಣುತ್ತೆ. ಸ್ವಲ್ಪ ರುಚಿನೂ ಕೂಡ ಹಾಗೆ ಇರುತ್ತೆ. ಹೌದೌದು, ಎಲ್ಲ ಒಂದೇ ತರ ಪ್ರಭೇದಕ್ಕೆ ಸೇರಿದಂತ ಎಲ್ಲ ಇದು ತರಕಾರಿಗಳು. ಮರಗೆಣಸಿನ ಪಲ್ಯ ಬೇಕಾಗುವ ಸಾಮಗ್ರಿಗಳು: ಮರಗೆಣಸು, ಬ್ಯಾಡ್ಗೆ ಮೆಣಸಿನಕಾಯಿ, ಒಣ ಮೆಣಸಿನಕಾಯಿ, ಒಣ ಕೊಬ್ಬರಿ ತುರಿ, ನಿಂಬೆ ರಸ, ಉಪ್ಪು. ಇಷ್ಟೇ ಸಾಕು ಗುರುಜಿ? ಶುರು ಮಾಡುವ. ಓಕೆ, ಏನ್ ಕೊಳ್ಳಿ ಗುರುಜಿ ನಿಮ್ಗೆ? ಫಸ್ಟ್ ಮಿಕ್ಸ್ ಮಾಡ್ಕೊಂಬೋಣ. ಓಕೆ, ಮಾಡ್ಕೊಳ್ಳಿ ಗುರುಜಿ. ಒಣಮೆಣಸಿನಕಾಯಿ ಅಲ್ಲ? ಸೊ ಎರಡು ರೀತಿಯ ಬ್ಯಾಡ್ಗೆ ಮೆಣಸಿನಕಾಯಿ ಮತ್ತು ಗುಂಟೂರು ಮೆಣಸಿನಕಾಯಿ ಎರಡು ಹಾಕೊಳ್ಳೋಣ. ಓಕೆ ಗುರುಜಿ. ಮೊದಲು ಇದನ್ನ ಒಂದ್ ರೀತಿ ಪೌಡರ್ ಮಾಡ್ಕೊಂಬೋಣ ಸ್ವಲ್ಪ. ಓಕೆ ಗುರುಜಿ. ಇದಕ್ಕೆ ಕಾಯಿ ತುರಿನ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದ್ರೆ ಒಣಮೆಣಸಿನಕಾಯಿ ರುಬ್ಕೊಂಡಿದೀವಿ, ನೀರ್ ಹಾಕ್ತೆ ಪುಡಿ ಮಾಡ್ಕೊಂಡಿದೀವಿ. ಡ್ರೈ ಪೌಡರ್. ಅದಕ್ಕೆ ತೆಂಗಿನಕಾಯಿ ತುರಿ. ಓಕೆ. ಇದಕ್ಕೆ ರುಚಿಗೆ ತಕ್ಕ ಉಪ್ಪು ಹಾಕೋಣ. ಓಕೆ ಓಕೆ. ಸ್ವಲ್ಪ ಒಡಕೊಡಕಾಗಿದ್ರು ಪರವಾಗಿಲ್ಲ. ತರ್ತರಿಯಾಗಿದ್ರೆ ಚೆನ್ನಾಗಿರುತ್ತೆ. ಫೈನ್ ಆಗಾದ್ರೂ ಆಯ್ತು. ಸೊ ಇವಾಗ ಒಂದು ಒಲೆ ಮೇಲೆ ಇಟ್ಟು ಸೊ ಬೇಯಿಸಿರುವಂತಹ ಮರಗೆಣಸನ್ನ ಇದನ್ನ ಬೇಯಿಸ್ಕೊಂಡ್ಬಿಟ್ಟಿದೀವಲ್ಲ? ಹೌದು, ಬೇಯಿಸ್ಕೊಂಡ್ಬಿಟ್ಟಿದ್ವಿ. ಆ ಮರಗೆಣಸು ಹಾಕೋದು. ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಂಡಿರೋಂಥದನ್ನ ಹಾಕೊಳ್ಳೋಣ. ಒಂದ್ ರೌಂಡ್ ಇದೆಲ್ಲ ಮಿಕ್ಸ್ ಆಗ್ಬಿಟ್ಟು ನೋಡಿ ನೋಡಿ. ಓಕೆ, ನಿಂಬೆ ರಸ ಹಾಕೋಣ ಸ್ವಲ್ಪ. ಹಾಕ್ಬಿಡಿ. ಆ ಕಾಯಿ ತುರಿ ಬಿದ್ಬಿಟ್ಟು ಸ್ವಲ್ಪ ರೆಡ್ ಕಲರ್ ಬಿದ್ಬಿಡ್ತು ಅಂದ್ರೆ ಈಗ ನಾವ್ ಯಾರು ಹೇಳಕ್ಕಾಗತ್ತೆ? ಇದಕ್ಕೆ ಎಣ್ಣೆ ಬೆಣ್ಣೆ ತುಪ್ಪಗಳೆಲ್ಲ ಏನು ಹಾಕಿಲ್ಲ ನಾವು. ನಿಜ. ಮರಗೆಣಸಿನ ಪಲ್ಯ. ಮರಗೆಣಸಿನ ಪಲ್ಯವನ್ನ ಮಾಡಿ ಬಾಲಕೃಷ್ಣ ಗುರುಜಿಯವರು ಕೊಟ್ಟಿದ್ದಾರೆ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮರಗೆಣಸು. ಜೊತೆಗೆ ಆ ಮರಗೆಣಸಿನ ಪಲ್ಯ ಮಾಡ್ಬೇಕಂದ್ರೆ ಇದಕ್ಕೆ ಎಣ್ಣೆ ಬೆಣ್ಣೆ ತುಪ್ಪಗಳ ಏನೂ ಹಾಕಿಲ್ಲ, ಅದು ಕೂಡ ಒಂದು ಪಲ್ಯ ಮಾಡಿದೀವಿ. ಎಲ್ಲರಿಗೂ ಮೈಂಡ್ ಸೆಟ್, ಒಗ್ಗರಣೆ ಹಾಕ್ಬೇಕು, ನಾವು ತುಪ್ಪ ಹಾಕ್ಬೇಕು, ಎಣ್ಣೆ ಹಾಕ್ಬೇಕು, ಆರೋಗ್ಯ ಹಾಳು ಮಾಡ್ಕೋಬೇಕು. ಆದ್ರೂ ಕೂಡ ನಮ್ಮ ಕಾರ್ಯಕ್ರಮ ನಾವು ತೋರಿಸ್ತೀವಿ ಎಲ್ಲ ಇಲ್ಲದೆ ಯಾವ ರೀತಿ ನಾವು ನಮ್ಮ ಆಹಾರ ಪದ್ಧತಿನ ಚೇಂಜ್ ಮಾಡ್ಕೋಬಹುದು ಅಂತ. ಇದನ್ನ ಬಾಲಕೃಷ್ಣ ಗುರುಜಿಯವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಆರೋಗ್ಯ ಕಾಪಾಡ್ಕೊಳ್ಳಿ. ಮರಗೆಣಸಿನ ಪಲ್ಯ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಬ್ಯಾಡ್ಗೆ ಮೆಣಸಿನಕಾಯಿ, ಒಣ ಮೆಣಸಿನಕಾಯಿ ಹಾಕಿ ಪುಡಿ ಮಾಡಿ, ನಂತರ ಒಣ ಕೊಬ್ಬರಿ ತುರಿ, ಉಪ್ಪು ಸೇರಿಸಿ ಮತ್ತೆ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಬೇಯಿಸಿದ ಮರಗೆಣಸು, ತಯಾರಿಸಿಕೊಂಡ ಮಸಾಲೆ ಪುಡಿ ಹಾಕಿ ಹುರಿದು ನಂತರ ನಿಂಬೆ ರಸ ಸೇರಿಸಿದರೆ ಮರಗೆಣಸಿನ ಪಲ್ಯ ಸವಿಯಲು ಸಿದ್ಧ. ಇನ್ನಷ್ಟು ರೂಪ ಹಾಕೋಬಹುದು ಗುರುಜಿ. ನಿಮ್ಮೇನ್ ಹಾಕ್ತೀನಿ ಅಂದ್ರೆ ಯಾಕಿದ್ರ? ಏನೋ ಇದಕ್ಕೇನು ಹಾಕಿಲ್ಲ ಅನ್ನೋದೆಲ್ಲ ಏನು ಗೊತ್ತಾಗಲ್ಲ. ಅದೇ ಹೇಳೋದು, ಸುಮ್ನೆ ನಮ್ದು ಭ್ರಮೆ. ಇದು ಹಾಕ್ಬೇಕು ಅದು ಹಾಕ್ಬೇಕು ಆವಾಗ್ಲೇ ರುಚಿ ಬರೋದು ಅಂತ ಏನು ಗೊತ್ತಾಗಲ್ಲ. ಇದು ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಬಟ್ ಇನ್ ಸಚ್ಚಕ್ಕೆ ಖಾರ ಮಾಡ್ಕೋಬೇಕು, ಸ್ವಲ್ಪ ಖಾರ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬಡಿಸ್ಬೇಕಾದ್ರೆ ಇದನ್ನ ಬಡ್ಸ್ಕೊಂಡು ಹೋಗ್ಬಿಟ್ರೆ ಹೇಳಿದ್ರು ನಂಬಲ್ಲ. ಸಾರನ್ನಕ್ಕೆ ನಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ, ಮೊಸರನ್ನಕ್ಕೆ ನಂಚ್ಕೊಳ್ಳೋದು ಚೆನ್ನಾಗಿರುತ್ತೆ. ಮೊಸರನ್ನ ಅಂದ್ರೆ ಯಾವ್ದು? ಹಾಲಿನ ಮೊಸರಲ್ಲ. ಓಕೆ. ಈ ಕಾಳುಗಳಿಂದ ಮಾಡಿರುವಂತ ಮೊಸರಿಗೆ ಮೊಸರನ್ನಕ್ಕೆ ನಂಚ್ಕೊಳ್ಳೋಕೆ ಬ್ಯೂಟಿಫುಲ್ ಆಗಿರುತ್ತೆ. ಚೆನ್ನಾಗಿದೆ ಗುರುಜಿ, ತಿನ್ಬೋದು, ಉಪಯೋಗ ಆಗುತ್ತೆ. ಖಂಡಿತವಾಗ್ಲೂ ಜನಕ್ಕೆ ಉಪಯೋಗ ಆಗುತ್ತೆ ಇದು. ಹಾಗೆ ಒಂದು ಪ್ರಶ್ನೆ ಕೇಳಬೇಕು ಅಂತ ತುಂಬಾ ಹೊತ್ತಿಂದ ಒಬ್ರು ಕಾಯ್ತಾ ಇದ್ದಾರೆ. ಓಕೆ. ಹಲೋ ಹಲೋ ಸರ್, ನಮಸ್ತೆ ಸರ್. ನಿಮ್ಮ ಹೆಸರೇನು?
ನನ್ನ ಹೆಸರು ವಿಜಯಾಂಬಿಕಾ ಅಂಬಿಕಾ ಅಂತ. ಅಂಬಿಕಾ ಅವರೇ, ಬಾಲಕೃಷ್ಣ ಗುರುಜಿಯವರು ನಮ್ಮ ಜೊತೆ ಇದ್ದಾರೆ. ನಿಮ್ಗೆ ಏನೋ ಪ್ರಶ್ನೆ ಇದೆ ಅಂದ್ರೆ ಕೇಳ್ಬೋದು. ನಮಸ್ಕಾರಮ್ಮ. ನಮಸ್ಕಾರ ಅಂಬಿಕಾ, ಹೇಳಮ್ಮ. ಸರ್, ನಮ್ಮ ಮನೆಯದ್ದು ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ ಸರ್. ನಾನು ಪ್ರಾಬ್ಲಮ್ ಅಂದ್ರೆ ಯಾವ ತರ ಪ್ರಾಬ್ಲಮ್? ಅದೇ ನಮ್ದು ಮಗನಿಗೆ ಯಾವ್ದು ಎಲ್ಲಿ ಹೋದ್ರು ಒಂದ್ ಕೆಲ್ಸ ಈಗೇನೋ ಬರ್ತಾ ಇದೆ, ಬಂದು ಒಂದ್ ಕೆಲ್ಸಕ್ಕೆ ಹೋಗೋ ಇಂಟ್ರೆಸ್ಟ್ ಇಲ್ಲ. ಮತ್ತೆ ನನಗೆ ಯಾವಾಗ್ಲೂ ಮನೇಲಿ ಸಿಕ್ಕಾಪಟ್ಟೆ ಯಾವಾಗ್ಲೂ ಒಂದಾಯ್ತು ಸಮಸ್ಯೆಗಳೇ ಜಾಸ್ತಿ ಆಗುತ್ತೆ. ಯಾವ್ದು ನೆಮ್ಮದಿನೇ ಇಲ್ಲ. ನಾನು ಒಬ್ಳೆ ಎಲ್ಲ ಮೇಂಟೈನ್ ಮಾಡೋದು 30 ವರ್ಷದಿಂದ ಮದ್ವೆ ಆದಾಗಿಂದ. ಹೊರಗಡೆ ಒಳಗಡೆ ಎಲ್ಲ ಹಸ್ಬೆಂಡ್ ಇಲ್ಲ. ಏನೋ ಸಾಧಾರಣ ಚೆನ್ನಾಗಿದ್ದೀನಿ, ಆರ್ಥಿಕವಾಗಿ ಏನೋ ಇದೀನಿ. ಆದ್ರೆ ಮಕ್ಕಳದು ಯಾವ್ದು ಫ್ಯೂಚರ್ ಚೆನ್ನಾಗಿಲ್ಲ ಸರ್. ಅದೇನ್ ಮಾಡಿದೀನಿ, ಅದಕ್ಕೋಸ್ಕರ ಬದುಕಿದ್ ನಾನು. ಆದ್ರೂ ಇಷ್ಟು ಕಷ್ಟಪಟ್ಟು ಅವ್ರಿಗೆ ಇದೆ ಒಂಥರ ಚೆನ್ನಾಗಿಲ್ಲ. ಆಲ್ ರೈಟ್. ಮೊದಲು ನೀವು ನಿಮ್ಮ ವಾಸದ ಸ್ಥಳವನ್ನ ಎನರ್ಜೈಸ್ ಮಾಡಿ ಇಟ್ಕೋಬೇಕಾಗತ್ತೆ. ಯಾಕಂದ್ರೆ ಭೂಮಿಯಿಂದ ದೋಷ ಬರ್ಬೋದು, ನಾವು ಕಟ್ಟಿರುವಂತಹ ವಾಸ್ತುವಿನಿಂದ ದೋಷ ಬರ್ಬೋದು, ಮನೆಯಲ್ಲಿ ಬಳಸಿರುವಂತಹ ಪದಾರ್ಥಗಳಿಂದ ದೋಷ ಬರ್ಬೋದು, ಬೇರೆಯವರ ದೃಷ್ಟಿಯಿಂದ. ವಾಸ್ತು ಮಾಡ್ತಿದ್ದೀನಿ ಸರ್, ಅದೇ 10,000 ಕೊಟ್ಟು. ನನ್ನ ಕೇಳಿದ್ರೆ ನನಗೆ ಆರೋಗ್ಯನೂ ಸರಿ ಇಲ್ಲ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಿಮ್ಮ ಈ ತರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕಾಂಬಿನೇಷನ್ ಆಫ್ ರೇಕಿ ಅಂಡ್ ಹಿಪ್ನಾಸಿಸ್. ನೀವು 4-5 ಜನ ಈ ತರ ನಿಮ್ಮ ಮಗಳದು ಹೇಳ್ತೀರಾ, ಇನ್ನೊಬ್ಬರದು ಹೇಳ್ತೀರಾ. ಹಾಗಾಗಿ ಒಂದ್ 4-5 ಜನ ನೀವು ಕಲ್ತ್ಕೊಳ್ಳಿ. ಎಲ್ಲವನ್ನ ಹೇಗೆ ನಿಮಗ್ ನೀವೇ ಏನಂದ್ರೆ ಮೂರೇ ಜನ ನೀವು 3 ಜನ ಕಲ್ತ್ಕೊಂಡು ಒಬ್ಬರಿಗೆ ಇನ್ನೊಬ್ರು ಸಹಾಯ ಮಾಡ್ಕೋತಾ ಯಾವ ತರ ನಿಮ್ಮ ಪ್ರಾಬ್ಲಮ್ಸ್ ಇಂದ ಹೊರಗೆ ಬರೋದು, ಜೀವನದಲ್ಲಿ ಹಂತವಾಗಿ ಮೇಲಕ್ಕೆ ಹೆಂಗ್ ಹೋಗೋದು, ಇವೆಲ್ಲವನ್ನ ನಾನು ಹೇಳ್ಕೊಡ್ತೀನಿ. ಅಭ್ಯಾಸ ಮಾಡಿ. ಆ ಅಭ್ಯಾಸದ 2 ತಿಂಗಳಿನ ಅಭ್ಯಾಸದಿಂದ ಅನುಕೂಲ ಕಂಡ್ರೆ ಕಂಟಿನ್ಯೂ ಮಾಡಿ. ಇಲ್ಲ ಅಂದ್ರೆ ಬಂದ್ರೆ ನಾನು ಹೀಲ್ ಮಾಡಿಸ್ಕೊಡ್ತೀನಿ. ಅದಾದ್ಮೇಲೆ ನೀವು ಅಭ್ಯಾಸ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ ತಾಯಿ, ತುಂಬಾ ಒಳ್ಳೇದಾಗತ್ತೆ. ಭೇಟಿ ಮಾಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಿಮ್ಗೆ ನಂಬರ್ ನಮ್ಮ ಆಫೀಸಿಂದ ಫೋನ್ ಮಾಡಿ ನಿಮ್ಗೊಂದು ನಂಬರ್ ಕೊಡ್ತಾರೆ. ಆ ನಂಬರ್ಗೆ ಫೋನ್ ಮಾಡಿ ಮೇಡಮ್. ಒಳ್ಳೆ ಮರಗೆಣಸಿನ ಪಲ್ಯನ ತೋರಿಸ್ಕೊಟ್ಟಿದ್ದೀರಾ. ಎಣ್ಣೆ ಬೆಣ್ಣೆ ತುಪ್ಪ ಇಲ್ದು ಸಹ ಪಲ್ಯಗಳನ್ನ ಮಾಡ್ಕೋಬಹುದು, ಆರೋಗ್ಯನ ಕಾಪಾಡ್ಕೋಬಹುದು. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿ ಅವರೇ. ನಮ್ಮನ್ನು ಕರೀರಿ, ನಾವು ಅಡಿಗೆ ಮಾಡ್ತೀವಿ ಅಂತ ಒಬ್ರು ಬಂದಿದ್ದಾರೆ. ಅವ್ರ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ತಮ್ಮ ಹೆಸರು? ರೇಖಾ. ರೇಖಾ ಇಲ್ಲಿಂದ? ಮಹಾಲಕ್ಷ್ಮಿ. ಏನ್ ಮಾಡ್ಕೊಂಡಿದ್ದೀರಾ ರೇಖಾ ಅವರೇ? ಪ್ರೆಸೆಂಟ್ಲಿ ಹೌಸ್ ವೈಫ್. ಓಕೆ. ಪ್ಲಸ್ ಸ್ಟಡಿ ಕೂಡ ಮಾಡ್ತಾ ಇದೀವಿ. ಏನ್ ಓದ್ತಾ ಇದ್ದೀರಾ? MA ಮಾಸ್ಟರ್ ಗ್ರಾಜುಯೇಷನ್. ಏನ್ರಲ್ಲಿ ಮಾಡ್ತಾ ಇದ್ದೀರಾ? ನಾನು ಸೋಷಿಯಾಲಜಿ ತಗೊಂಡಿದ್ದೀನಿ ಮೇನ್ ಕೋರ್ಸ್ ಆಗಿ. ಓಕೆ. ಮೊದಲು ವರ್ಕ್ ಮಾಡ್ತಾ ಇದ್ದೆ ಫ್ಯಾಷನ್ ಡಿಸೈನರ್. ಬೇಸಿಕಲಿ ಫ್ಯಾಷನ್ ಡಿಸೈನರು. ಇವಾಗ ಮದುವೆ ಆಗಿದೆ, ಮಗು 1 ವರ್ಷ 8 ತಿಂಗಳು. 1 ವರ್ಷ 8 ತಿಂಗಳು. ಇವಾಗ ತಿರ್ಗಾ ಓದಕ್ ಶುರು ಮಾಡಿದೀರಾ? ಹಾ, ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡ್ತಾ ಇದೀನಿ. ಓಕೆ ಮೇಡಮ್, ಏನ್ ಮಾಡ್ತಾ ಇದೀರಾ ಅಡಿಗೆ? ಸರ್, ಇದೊಂದು ಬೆಂಗಾಲಿ ಡಿಶ್. ಯಾಕೋ ಲೋಕಲ್ ಬೇಡ ಅಂತನಾ? ಹಾಗೇನಿಲ್ಲ, ಹೊಸದ್ ಕಲ್ತಿದ್ದೀವಲ್ಲ, ಸೊ ಅದನ್ನ ಮತ್ತೆ ಹೇಳೋಣ ಅಂತ. ಓಕೆ, ಏನ್ ಕಲ್ತಿದ್ರಿ? ಏನದು ಬೆಂಗಾಲಿ ಡಿಶ್? ಬ್ರಿಂಜಾಲ್ ಅಲ್ಲಿ ಮಾಡೋದು ಒಂದು ಕರಿ, ಬೇಗನ್ ಬಹೂರ್ ಅಂತ. ಬೇಗನ್ ಬಹೂರ್, ಬದನೆಕಾಯಿ ಗೊಜ್ಜು ಅನ್ಕೋಬಹುದು. ಬದನೆಕಾಯಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದಾರೆ. ಓಕೆ, ಬೇಗನ್ ಬಹೂರ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಬೇಗನ್ ಬಹೂರ್ ಬೇಕಾಗುವ ಸಾಮಗ್ರಿಗಳು: ಬದನೆಕಾಯಿ, ಈರುಳ್ಳಿ, ಬಿಳಿ ಸಾಸಿವೆ, ಹಸಿ ಮೆಣಸಿನಕಾಯಿ, ಗಸಗಸೆ, ಅರಿಶಿನ, ಮೊಸರು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡ್ಬೋದಾ? ಹಾ, ಮಾಡ್ಬೋದು. ಏನ್ ಕೊಳ್ಳಿ ಫಸ್ಟ್ ನಿಮ್ಗೆ? ಒಂದು ಬಾಣ್ಲಿ, ಪ್ಯಾನ್. ಯೂಶಲಿ ಅವರಲ್ಲಿ ಯಾವುದೇ ಐಟಮ್ ಮಾಡಿದ್ರು ಫ್ರೈ ಮಾಡಿ ಮಾಡೋದ್ರಿಂದ ಟೇಸ್ಟ್ ಜಾಸ್ತಿ ಬರುತ್ತೆ. ಓಕೆ, ಎಣ್ಣೆ ಹಾಕ್ಬೇಕಮ್ಮ? ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಯಜಮಾನ್ರು ಏನ್ ಮಾಡ್ತಾರೆ? ಅವರು ಸಾಫ್ಟ್ವೇರ್ ಹಾಕೋಬಹುದು. ಹಾಕೊಳ್ಳಿ. ಏನ್ ಇಷ್ಟು ದಪ್ಪ ಹಾಕಿದೀರಾ ಬದನೆಕಾಯಿನ? ಅವ್ರು ಯಾವುದೇ ಡಿಶ್ ಮಾಡಿದ್ರು ಅವರೆಲ್ಲ ತರಕಾರಿ ಹಚ್ಚಿದ್ರು ದಪ್ಪ. ಆಕ್ಚುಲಿ ಇದು ನನ್ನ ನೇಬರಿಂಗ್, ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ ಬಂಗಾಳಿಗಳ. ಹಾ, ಸೊ ಅವ್ರ ಹತ್ರ ಕಲ್ತಿದ್ದು. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಫ್ರೀ ಈಗ MA ಎಕ್ಸಾಮ್ಸಿಗೆ ಓದೋದು, ಮನೆ ಕೆಲಸ, ಮಗು, ಮಾರ್ನಿಂಗ್ ಏರೋಬಿಕ್ಸ್ ಕ್ಲಾಸ್. ಓಹೋ, ಫುಲ್ ಟೈಮ್ ಬಿಸಿ. ಫುಲ್ ಟೈಮ್. ಹೌದಾ? ಯಜಮಾನ್ರಿಗೆ ಏನ್ ಇಷ್ಟ ನೀವು ಮಾಡೋದು? ಅವ್ರಿಗೆ ನಾನ್ ವೆಜ್ ಇಷ್ಟ ಜಾಸ್ತಿ, ಬಟ್ ತುಂಬಾ ಲೈಟ್ ಆಗಿ ತಿಂತಾರೆ. ಚೆನ್ನಾಗಿ ಮಾಡಿದ್ರೆ ಡಾರ್ಕ್ ಆಗಿ ತಿಂತಾರೆ? ಇಲ್ಲ, ಅವ್ರು ಮೊದ್ಲಿಂದಾನು ಹಾಗೆ. ಹೌದಾ? ಮಾಡಿದಲ್ಲ ಜಾಸ್ತಿ ಏನೇ ಮಾಡಿದ್ರು ಸುಮ್ಮನೆ ನಾನು ತಿನ್ಬೇಕಷ್ಟೇ. ಏನ್ ಮಾಡ್ತೀರಾ ಬ್ರೇಕ್ಫಾಸ್ಟ್ಗೆ? ರೈಸ್ ಐಟಮ್ ತುಂಬಾ ಕಮ್ಮಿ. ಹೌದಾ? ಹಾ. ಓಹೋ. ಜಾಸ್ತಿ ಚಪಾತಿ, ದೋಸೆ, ನೀರ್ ದೋಸೆ, ಇಡ್ಲಿ. ರುಬ್ಕೊಳ್ಳೋದೆಲ್ಲ ಏನು ಇಲ್ವಾ? ಹಾ, ಸ್ವಲ್ಪ ಪೇಸ್ಟ್ ಮಾಡ್ಕೊಬೇಕು. ಮಾಡ್ಕೊಳ್ಳಿ, ಅದೆಲ್ಲ ಮಾಡ್ಕೊಳ್ಳಿ ಬಿಡಿ. ಇದು ಆಗ್ತಾ ಇರುತ್ತೆ ಫ್ರೀ. ಇದೇನು ಮಾಡೋದೇನಿದೆ, ಆಗ್ತಾ ಇರುತ್ತೆ, ಬಿಟ್ಬಿಡಿ. ಮಿಕ್ಸಿಗೆ ಓಕೆ. ಇದು ಬಿಳಿ ಸಾಸಿವೆ. ಓಕೆ ಮೇಡಮ್, ಹಾಕಿ. ತುಂಬಾ ಹಾಕಿದ್ರೆ ಇದೇ ಸ್ಮೆಲ್ ಜಾಸ್ತಿ ತಗೊಳುತ್ತೆ. ಓಕೆ. ಸೊ ಜಾಸ್ತಿ ಹಾಕೋದೇನು ಬೇಡ. ಓಕೆ ಮೇಡಮ್. ಗ್ರೀನ್ ಚಿಲ್ಲಿ. ಎಸ್, ಗ್ರೀನ್ ಚಿಲ್ಲಿ, ಬಿಳಿ ಸಾಸಿವೆ, ಗಸಗಸೆ. ಓಕೆ. ಗಸಗಸೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅದು
ಪೇಸ್ಟ್ ಮಾಡಿ ಹಾಕಿದಾಗ ಓಕೆ ಕರಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮಗಳ ಹೆಸರೇನು? ನೋಡಿ ಫ್ರೈ ಆಗಿದೆ, ಚೆನ್ನಾಗಿ ಮೆತ್ತಗಾಗೋಯ್ತು ನೋಡಿ. ಹಾಂ, ಆಫ್ ಮಾಡೋಣ. ಆಫ್ ಮಾಡ್ಬಿಡ್ಲಾ? ಹಾಂ ಸಾಕು. ಇದ್ರೊಳಗೆ ಮಾಡ್ಕೊಳ್ತೀರಾ, ಏನು ಮಾಡ್ತೀರಾ? ಬದನೆಕಾಯಿ ಸಪ್ರೇಟ್ ತಕೊಂಡು ಅದೇ ಎಣ್ಣೆಲಿ ಬೇಕಾದ್ರೆ ಹಾಂ ಹಂಗೆ ಮಾಡಿ. ಹಾಂ, ಆಯ್ತಾ? ಮಸಾಲ ತುಂಬಾ ಪೇಸ್ಟ್ ಆಗಿದೆ, ಎಣ್ಣೆ ಇಲ್ಲೇ ಇದೆ, ಕಂಟಿನ್ಯೂ ಮಾಡ್ಕೋಬೋದ್ರಿ ನೀವು. ಆನಿಯನ್ ಹಾಕೋಣ. ಎಸ್ ಹಾಕಿ ಮೇಡಮ್, ಹಾಕಿ. ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕ್ತೀನಿ. ಹಾಕಿ ಮೇಡಮ್. ಮೇಲೆ ಜಾಸ್ತಿ ಗ್ರೀನ್ ಚಿಲ್ಲಿ ಹಾಕೋದ್ರಿಂದ ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಓಕೆ. ಸ್ವಲ್ಪ ಸಕ್ಕರೆ, ಓಕೆ ಓಕೆ. ಅರಿಶಿನ. ಇದು ನಿಮ್ಮಲ್ಲಿ ಟ್ರೈ ಮಾಡಿದ್ದೀರಾ? ಹಾಂ ಮಾಡಿದ್ದೀನಿ. ಚಪಾತಿಗ ಪೂರಿಗೆ ಚೆನ್ನಾಗಿರುತ್ತಾ? ಚಪಾತಿ ನೈಟ್ ಟೈಮ್ ನಾವು ಕಂಪಲ್ಸರಿ ಚಪಾತಿನೇ ಮಾಡೋದ್ರಿಂದ. ಏರೋಬಿಕ್ಸ್ ಹೋದಾಗಿಂದ? ಇಲ್ಲ ಹಾಗೇನಿಲ್ಲ, ಮೊದಲಿಂದನೂ. ಮೊದಲೆಲ್ಲ ನಾನೆಲ್ಲ ತಿಂತಾ ಇದ್ರಿ, ಏರೋಬಿಕ್ಸ್ ಶುರು ಮಾಡಿದಾಗಿಂದ ಓನ್ಲಿ ಚಪಾತಿ. ಓಕೆ. ಇಲ್ಲ ಆಕ್ಚುಲಿ ದಪ್ಪ ಆದಾಗ ಶುರು ಮಾಡಿದಾಗಲಿಂದ. ಓಕೆ. ಮೊಸರು ಹಾಕೋಣ. ಎಸ್ ಮೇಡಮ್ ಹಾಕಿ. ಗಟ್ಟಿ ಮೊಸರಾ? ಹಾಂ, ಮಜ್ಜಿಗೆ ಎಲ್ಲ ಹಾಕಿದಷ್ಟು ಕರಿಗೆ ಹೊಂದಲ್ಲ. ಓಕೆ. ತುಂಬಾನು ಹಾಕಿದ್ರೆ ಮತ್ತೆ ಅದೇ ಸ್ಮೆಲ್ ಆಗುತ್ತೆ. ಈರುಳ್ಳಿ ಗೊಜ್ಜು ನೋಡಿಕೊಂಡು. ಓಕೆ. ಮೇನು ಇದಕ್ಕೆ ಮೊಸರೇ ಬೇಸಲ್ಲ? ಹಾಂ, ಮೊಸರು ಇದರಿಂದ ಹಾಕಿ. ಓಕೆ. ಬಿಳಿ ಸಾಸಿವೆ ಏನು ಹೇಳಿದೆ ಇದೇ ಥರ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ಕರಿ ಮಾಡ್ತಾರೆ. ಓಕೆ. ಸೊ ನಂಗೆ ಸ್ವಲ್ಪ ಹೊಸ ಡಿಶಸ್ ಕಲಿಯೋದು ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಓಕೆ. ಯಾವುದೇ ಲ್ಯಾಂಗ್ವೇಜ್ ಆದ್ರೂ ಕಲ್ತ್ಕೊಂಡ್ಬಿಡ್ತೀರಾ? ಓ, ತಕ್ಷಣ ಸ್ವಲ್ಪ ಈ ಪೇಸ್ಟ್ ಹಾಕಿದ್ರೆ ಮೊಸರು ಹೊಡಿಯಲ್ಲ. ಓಕೆ. ಆ ಬಿಸಿ ಹಾಕಿದಾಗ ಮೊಸರು ಹೊಡೆದು ಒಂಥರ ಸ್ಮೆಲ್ ಬರುತ್ತಲ್ಲ, ಓಕೆ, ಅದು ಅವಾಯ್ಡ್ ಆಗುತ್ತೆ. ಜಾಸ್ತಿ ನೀರೆಲ್ಲ ಹಾಕಬಾರ್ದು. ಮೊಸರು ಎಷ್ಟೊಂದು ಹಾಕಿದೀವಲ್ಲ ನಾವು. ಹಾಂ, ತುಂಬ ಹುಳಿ ಇರೋ ಮೊಸರು ಕೂಡ ಹಾಕಿದ್ರೆ ಚೆನ್ನಾಗಿರಲ್ಲ, ಟೇಸ್ಟ್ ಇದಾಗಲ್ಲ. ಸಾಲ್ಟ್ ಹಾಕೋಣ. ಹಾಕಿ ಮೇಡಮ್. ಕುದಿ ಬಂದಿದೆ, ಹಾಕೊಳ್ಳಿ. ಓಕೆ. ಮುಚ್ಚಬೇಕಾ? ಇಲ್ಲ, ಏನು ತೊಂದರೆ ಬೇಕಾಗಿಲ್ಲ, ಏನಿಲ್ಲ. ಜಾಸ್ತಿ ಹೊತ್ತು ಏನು ಕುದಿಸೋ ಅವಶ್ಯಕತೆ ಇಲ್ಲ. ಓಕೆ. ಮೇನ್ ಚಪಾತಿ ಇದ್ರೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಂ, ಚಪಾತಿ ತರಿಸ್ಲಾ ನಾನು? ಇಲ್ಲ, ಮತ್ತು ಲಾಸ್ಟಿಗೆ ಮತ್ತೆ ಗ್ರೀನ್ ಚಿಲ್ಲೀಸ್ ಹಾಕಿದ್ರೆ ಮೇಲೆ ಓಕೆ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ. ಓಕೆ. ಏನದು? ಕೊತ್ತಂಬರಿ ಸೊಪ್ಪು ಹಾಕಿ ಹಾಕಿ ಹಾಕಿ. ಒಂದು ಕಲ್ಕತ್ತಾ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಕಲ್ಕತ್ತಾಲಿ ಬದನೆಕಾಯಿಯ ಗೊಜ್ಜು ಅನ್ಕೋಬಹುದು, ಇಲ್ಲ ಏನೆಲ್ಲ ಹೆಸರು ಇದಕ್ಕೆ ನೀವು? ಇದು ಬೇಗನ್ ಬಹೂರ್. ಬೇಗನ್ ಬಹೂರ್. ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗುತ್ತೆ, ಟ್ರೈ ಮಾಡಿ ಒಂದ್ಸರಿ ನೋಡೋಣ. ಏನು ಒಂದೇ ತುಂಬಾ ಒಂದೇ 2-3 ಟೈಮ್ಸ್ ಮಾಡಿ ಅದು ನಮ್ಗೆ ಇಷ್ಟ ಆದ್ಮೇಲೆ ನೀವು ಮಾಡಿದ್ದಾ? ಹಾಂ, ಬಿಕಾಸ್ ಕೆಲವು ಎಲ್ಲ ಕಡೆ ಡಿಶಸ್ ಎಲ್ಲರಿಗೂ ಇಷ್ಟ ಆಗಲ್ಲ. ಹೌದೌದು. ಎಸ್. ಆಫ್ ಮಾಡೋಣ. ಆಫ್ ಮಾಡೋಣ. ಸಾಕಾ? ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಅದ್ಭುತ. ಬೇಗನ್ ಬಹೂರ್ ಬೆಂಗಾಲಿ ಡಿಶ್. ಓಕೆ. ಬೇಗನ್ ಬೆಹೂರು ಇದು ಅದ್ಭುತವಾಗಿರೋದು ಅಂತ. ಚಪಾತಿ ತಿನ್ಬೋದು, ಬೇಕಾದ್ರೆ ಸ್ವಲ್ಪ ಅನ್ನ ಕಲ್ಸ್ಕೊಂಡು ತಿನ್ಬೋದು. ಒಂಥರ ತುಂಬ ಸಖತ್ತಾಗಿರುತ್ತೆ. ದಪ್ಪಗೆ ಸಿಗೋಂಥ ಬದನೆಕಾಯಿ ಮಾಡಿರ್ತಕ್ಕಂಥ ಒಂದು ಬಂಗಾಳಿ ಡಿಶ್ಶು. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಬೇಗನ್ ಬಹೂರ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಬಿಳಿ ಸಾಸಿವೆ, ಹಸಿ ಮೆಣಸಿನಕಾಯಿ, ಗಸಗಸೆ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ, ಬದನೆಕಾಯಿ ಹಾಕಿ ಶಾಲೋ ಫ್ರೈ ಮಾಡಿ ತೆಗೆದಿಡಿ. ನಂತರ ಈರುಳ್ಳಿ, ಹಸಿ ಮೆಣಸಿನಕಾಯಿ, ಉಪ್ಪು, ಅರಿಶಿನ, ಮೊಸರು, ರುಬ್ಬಿದ ಮಸಾಲೆ, ನೀರು, ಉಪ್ಪು ಹಾಕಿ ಕುದಿ ಬಂದ ಮೇಲೆ ಫ್ರೈ ಮಾಡಿಕೊಂಡ ಬದನೆಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ 2 ನಿಮಿಷ ಬೇಯಿಸಿ. ಈಗ ಬೇಗನ್ ಬಹೂರ್ ಸವಿಯಲು ಸಿದ್ಧ. ರೇಖಾ, ಹಾಂ ಸರ್. ಬೇಗನ್ ಬಹೂರ್. ಹಾಂ, ಓಕೆ, ಟೇಸ್ಟ್ ಮಾಡೋಣ. ನೀವು ಬರೀ ಕೈಯಲ್ಲಿ ಬಂದ್ಬಿಟ್ರೆ ಚಪಾತಿ ಇಲ್ಲದೆ ನಾವು ಹೆಂಗೆ ತಿನ್ನೋದು? ನೀವೇನು ಮಾಡ್ತೀರ ಅಂತ ನಮ್ಗೆ ಹೆಂಗೆ ಗೊತ್ತಿರುತ್ತೆ? ನೀವು ಬರೀ ಕೈಯಲ್ಲಿ ಬಂದಿದ್ದು ಭಾಳ ಹಿಂಸೆ ಆಗ್ತದೆ. ಆದರೂ ಸಹ ನೋ ಪ್ರಾಬ್ಲಮ್. ರೈಸಲ್ಲಿ ತಿನ್ಬೋದಾ? ಗೊತ್ತಿಲ್ಲ, ಚೆನ್ನಾಗಿರಲ್ಲ ಸಾರ್. ಟೇಸ್ಟ್ ಹೆಂಗೆ ಮಾಡೋದು? ಓಕೆ, ನೋ ಪ್ರಾಬ್ಲಮ್. ಗೊತ್ತಾಗುತ್ತೆ, ಟೇಸ್ಟ್ ಗೊತ್ತಾದರೆ ಸಾಕು. ಕರಿಗಿಂತ ಬ್ರಿಂಜೋಲೆ ಜಾಸ್ತಿ ಟೇಸ್ಟ್ ಅದು. ನಿಮ್ಗೆ ಇಷ್ಟ ಆಯ್ತಾ? ಹಾಂ, ಇಷ್ಟ ಆಯ್ತು. ಏನು ಹೇಳೋದು? ಉಪ್ಪು ಕಮ್ಮಿ ಇರ್ಬೋದು. ಇಲ್ಲ, ಅವೆಲ್ಲ ಕರೆಕ್ಟಾಗಿದೆ ಟೇಸ್ಟ್. ಇಲ್ಲ, ಯಾಕಂದರೆ ಬೆಂಗಾಲಿ ಡಿಶ್ ಎಲ್ಲ ಹಿಂಗಿರೋದು, ಅದು ನಮಗೆ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಿರೋದೇ ಹಿಂಗೆ, ಅವ್ರೇನು ತಪ್ಪು ಮಾಡಿರಲ್ಲ ಅಥವಾ ಏನು ಸರಿ ಮಾಡಿಲ್ಲ. ಇಲ್ಲ, ಉಪ್ಪು ಖಾರ ಕರೆಕ್ಟ್ ಇದೆ. ಬೆಂಗಾಲಿ ಡಿಶ್ ಅವ್ರಿಗೆ ಇಷ್ಟ ಆಗುವಂಥದ್ದು, ನಮಗೂ ಇಷ್ಟ ಆಗಬೇಕು, ಸ್ವಲ್ಪ ಕಷ್ಟ ಆಗ್ಬೋದು.
ನೋ ಪ್ರಾಬ್ಲಮ್. ಒಂದ್ಸರಿ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ. ಒಂದು ಹೊಸ ಗ್ರೇವಿ ಸೇರ್ಕೊಂಡಾಗ ಅದು ಇಷ್ಟಪಟ್ಟರೆ ಕಂಟಿನ್ಯೂ ಮಾಡೋದು, ಚೆನ್ನಾಗಿಲ್ಲ ಅಂದರೆ ಒಂದ್ಸರಿ ಬಿಟ್ಬಿಡೋದು. ಚೆನ್ನಾಗಿದೆ, ಒಳ್ಳೆ ಟ್ರೈ ಮಾಡಿದ್ದೀರಾ. ಮೋಸ್ಟ್ಲಿ ಚಪಾತಿ ಚೆನ್ನಾಗಿರ್ಬೋದು. ಹಾಂ ಕಂಪಲ್ಸರಿ. ನೀವು ಚಪಾತಿ ತರದೇ ಇರೋದ್ರಿಂದ ನಾವೇನು ಹೇಳೋಕ್ಕಾಗ್ತಾಯಿಲ್ಲ. ನೀವು ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಳಿಯಾ ಜ್ಯುವೆಲರ್ಸ್ ಅವರು ಬಹುಮಾನ ಕೊಡ್ತಾ ಇದ್ದಾರೆ. ಮುಳಿಯಾ ಜ್ಯುವೆಲರ್ಸ್ 1944ನೇ ಇಸ್ವಿಲಿ ಓಪನ್ ಆದಂಥದ್ದು. ಜೊತೆಗೆ ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರಲ್ಲೆಲ್ಲ ಇವ್ರ ಶೋರೂಮ್ ಇದೆ. ಬೆಂಗಳೂರಿನ ಡಿಕೆನ್ಸನ್ ರಸ್ತೆ, ಮಣಿಪಾಲ್ ಸೆಂಟ್ರಲ್ ಕೂಡ ಇವ್ರ ಶೋರೂಮ್ ಇದೆ. 1000 ರೂಪಾಯಿ ಗಿಫ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ ನಿಮಗೆ. ಥ್ಯಾಂಕ್ ಯು ಸರ್. ಬೆಳ್ಳಿಯ ಕೊಟ್ಟಿದ್ದಾರೆ. ಮಯಾಸ್ ಅವರು ಬೇಲ್ ಬಾರನ್ನ ಕೊಡ್ತಾ ಇದ್ದಾರೆ. ಬೇಲ್ಪುರಿ ತಿನ್ನಬೇಕು ಅಂದವರು ಬೇಲ್ಪುರಿ ರಸ್ತೆ ಬದಿಯಲ್ಲಿ ತಿಂದು ಆರೋಗ್ಯ ಕೆಡಿಸ್ಕೋಬೇಡಿ, ಪ್ರೀತಿಯಿಂದ ತಯಾರು ಮಾಡಿದ್ದು ಮಯಾಸ್ ಅವರ ಬೇಲ್ ಬಾರನ್ನ ತಿನ್ನಿ ಅಂತ ಇದ್ದಾರೆ. ಯೂನಿಬಿಕ್ ಅವರು ಕುಕ್ಕೀಸ್ನ ಕೊಡ್ತಾ ಇದ್ದಾರೆ. ಬಾದಾಮ್ ಕುಕ್ಕೀಸ್, ಜೀರಾ ಕುಕ್ಕೀಸ್, ಖಾರ ಕುಕ್ಕೀಸ್, ಎಲ್ಲ ರೀತಿಯ ಕುಕ್ಕೀಸ್ಗೆ ಒಂದೇ ಒಂದು ಹೆಸರು ಯೂನಿಬಿಕ್ ಕುಕ್ಕೀಸ್. ಥ್ಯಾಂಕ್ ಯು ಸರ್. ವೆಜ್ ರೆಸಿಪಿನಾ ನಾನ್ ವೆಜ್ ರೆಸಿಪಿನಾ? ನಾನ್ ವೆಜ್. ಶ್ರೀನಿಧಿ ಪಬ್ಲಿಕೇಶನ್ ಅವರು ಅದ್ಭುತವಾಗಿರುವಂಥ ನಾನ್ ವೆಜ್ ರೆಸಿಪಿ ಪುಸ್ತಕವನ್ನು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದ್ಭುತವಾಗಿರುವಂಥ ಒಂದು ಪ್ರಸಾದವನ್ನು ತೋರಿಸ್ಬೇಕು ಮುರುಳಿಯವರೇ ಅಂತ ಬ್ರಾಹ್ಮಣರ ಅಡುಗೆಯ ಖ್ಯಾತಿಯ ನಮ್ಮ ಗಣೇಶ್ ಅವರು ಬರ್ತಾ ಇದ್ದಾರೆ. ಗಣೇಶ್ ರಾವ್ ಬಂದು ಅಂದ್ರೆ ಒಳ್ಳೆ ಒಂದು ಬ್ರಾಹ್ಮಣರ ಅಡುಗೆ ರೆಡಿ ಆಯಿತು ಅಂತ ಲೆಕ್ಕ. ಗಣೇಶ್ ರಾವ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಏನು ಮಾಡ್ತಾ ಇದ್ದೀರಿ ಇವತ್ತು ನೀವು? ಇವತ್ತು ಎಲ್ಲರ ಮನೆಯಲ್ಲಿ ಒಂದೇ ಸಮಸ್ಯೆ. ನಮ್ಮಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತೀವಿ, ಪ್ರಸಾದ ಮಾಡಿರ್ಬಲ್ಲ. ಗಣೇಶ ಪ್ರಸಾದ ಮಾಡಿ ಕಳಿಸಿ. ಹೌದಾ? ನೀವು ತೋರಿಸ್ಕೊಬಿಟ್ಟು ಆರ್ಡರ್ ಮಾಡ್ತೇವೆ, ಪ್ರಸಾದ ಮಾಡಿ ಕಳಿಸಿ. ಓಕೆ, ಆ ಥರ ಬರುತ್ತೆ. ಓಕೆ. ಇದು ಒಂದ್ಸರಿ ತೋರಿಸ್ಬಿಟ್ರೆ ಆಲ್ಮೋಸ್ಟ್ ಒಂದು 10ರಲ್ಲಿ ಒಂದು 3-4 ಜನಕ್ಕೆ ಅದು ಉಪಯೋಗ ಆಗ್ಬೋದು ಅಂತ ನನ್ನ ಅನಿಸಿಕೆ. ನೋಡಿ, ಈ ಥರ ಉಪಯೋಗ ಮಾಡ್ಕೊಳ್ಳೋರು ತುಂಬಾ ಇಂಪಾರ್ಟೆಂಟು. ಓಕೆ, ಇದು ಸತ್ಯನಾರಾಯಣ ಸ್ವಾಮಿ ಪ್ರಸಾದನಾ? ಹೌದು, ಸತ್ಯನಾರಾಯಣ ಸ್ವಾಮಿ ಅದೇ ಮುಂದಿನ ವಾರ ಸಪಾದ ಭಕ್ಷ ಅಂತಾರೆ. ಸಪಾದ ಪಕ್ಷ, ಮೈಸೂರಿನ ಅರಮನೆಯಲ್ಲಿ ಅದನ್ನ ಸಪಾದ ಪಕ್ಷ ಅಂತ ಕರೆಯೋರು. ಇಲ್ಲ ನಾವು ಸಜ್ಜಿಗೆ ಪಜ್ಜಿಗೆ ಅಂದ್ಕೊಂಡು ಏನೋ ಹೆಸರು ನಮ್ಗೆ ಬೇಕಾದಂಗೆ ನಮ್ಮ ಸಂದರ್ಭಕ್ಕೆ ತಕ್ಕಂತೆ ಅನ್ಕೊಂಡ್ಬಿಟ್ಟಿದೀವಿ. ಓಕೆ, ಈ ಸಪಾದ ಭಕ್ಷ್ಯ ಮಾಡಕ್ಕೆ ಏನ್ ತಂದಿದ್ದೀರಾ? ಸಪಾದ ಭಕ್ಷ್ಯ ಬೇಕಾಗುವ ಸಾಮಗ್ರಿಗಳು: ಹಾಲು, ರವೆ, ಗೋಡಂಬಿ, ದ್ರಾಕ್ಷಿ, ಕುಂಕುಮ ಕೇಸರಿ, ಸಕ್ಕರೆ, ಬಾಳೆಹಣ್ಣು, ತುಪ್ಪ. ಓಕೆ, ಇಷ್ಟೇ ಸಾಕಾ? ಅಷ್ಟೇ ಸಾಕು. ಶುರು ಮಾಡೋಣ. ನಾವು ಫಸ್ಟ್ ಹಾಲು ಬಿಸಿ ಇಡಬೇಕು. ಇದು 1 ಅಳತೆ ರವೆ, ಇದಕ್ಕೆ ಹಾಲು 2 ಅಳತೆ ಹಾಲು. ಓಕೆ, 1 ಕಪ್ ರವೆಗೆ 2 ಕಪ್ ಅಷ್ಟು ಹಾಲು ಹಾಕ್ಬೇಕು. ಹಾಲು ಕಡಿಮೆ ಆದರೆ ಸ್ವಲ್ಪ ಉದುರು ಬರುತ್ತೆ. ಗಟ್ಟಿ ಇರ್ಬೇಕಿದು, ಉದುರಬಾರ್ದು. ಉದುರು ಬರುತ್ತೆ. ಓಕೆ, ಕಾಯಿಸೋಣ. ಈ ಕಡೆ ಕಾಯ್ತಾ ಇರ್ಲಿ. 1 ಪ್ರಮಾಣದ ರವೆಗೆ 2 ಪ್ರಮಾಣದಷ್ಟು ಹಾಲನ್ನು ಹಾಕಿ ನಾವು ಈ ಕಡೆ ಕಾಯಿಸ್ಕೊಳ್ತಾ ಇದೀವಿ. ನೆಕ್ಸ್ಟ್ ಸರ್, ಈಗ ರವೆ ಹುರಿಬೇಕು. ತೊಳಿ 1 ಅಳತೆ ರವೆಗೆ 1 ಅಳತೆ 1/4 ಅಂಶ ತುಪ್ಪ. ಕೆಲವರು 1:1 ಹಾಕ್ತಾರೆ. ಕರೆಕ್ಟ್ ಲೆವೆಲ್ ಅಂದ್ರೆ ಇದು ಲೆಕ್ಕಾಚಾರದಲ್ಲಿ. ಲೆವೆಲ್ ಇದ್ರಿ ಪ್ರೊಡ್ಯೂಸರ್ ತುಪ್ಪದಲ್ಲೇ ಮಾಡ್ಬೇಕಲ್ಲ ಪ್ರಸಾದಗಳೆಲ್ಲ. ತುಪ್ಪದಲ್ಲೇ ಮಾಡಬೇಕು. ಅದಕ್ಕೆ ಎಣ್ಣೆ ಅದು ಇದು ಡಾಲ್ಡಾ ನೀವು ಅದಕ್ಕೆ ಬೆಂಗಳೂರಿನಲ್ಲಿ ಎಲ್ಲ ಒಂದು ದೇವಸ್ಥಾನಗಳು ನೋಡ್ಕೊಂಡ್ ಬನ್ನಿ ಮುಂದಿನ ವಾರದಷ್ಟೊಳಗೆ. 1 ವಾರ ಪೂರ್ತಿ ಬೇರೆ ಏನು ಮಾಡೋದು ಬೇಡ. ಇದು ಅಲ್ಲಿ ಪ್ರಸಾದ, ಇದು ಈ ದೇವಸ್ಥಾನ ಪ್ರಸಾದ, ಇದು ಆಂಜನೇಯ ಸ್ವಾಮಿ ಪ್ರಸಾದ, ಎಲ್ಲ ಪ್ರಸಾದ ಮಾಡಿ ತೋರಿಸ್ಬೋಣ. ಒಂದು 10 ಡೇಸ್ ಆದ್ರೂ ಪರವಾಗಿಲ್ಲ. ಕೇಳಿದ್ದಾರೆ ನಮಗೆ ಬಿಸಿಯಾಗಿ, ತುಂಬಾ ಜನ ಮೇಲ್ ಮಾಡಿ ಕೇಳಿದ್ದಾರೆ, ಮುರಳಿಯವರೇ ಪ್ರಸಾದಗಳನ್ನ ಶುರು ಮಾಡಿಸಿ ಯಾಕೆ ನಮ್ಗೆ ತೋರಿಸ್ತಾ ಇಲ್ಲ ಅಂತ. ಅದಕ್ಕೆ ಇದು ಶಾಂಪಲ್. ರವೆ ಹಾಕ್ತಾ ಇದ್ದೇನೆ. ಓಕೆ ಸರ್. ಓಕೆ, ತುಪ್ಪದಲ್ಲಿ ಚೆನ್ನಾಗಿ ಬೇಯಬೇಕು. ಓಕೆ ಓಕೆ, ಬೇಲಿ 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 ತುಪ್ಪದಲ್ಲಿ ನಾವು ಚೆನ್ನಾಗಿ ರವೆನ ಚೆನ್ನಾಗಿ ಕರಿತಾ ಇದ್ದೀವಿ. ಇದು ನಾವು ಲೋಕಲ್ ರವೆ ಹಾಕಿದ್ದೀನಿ. ಇದಕ್ಕೆ ಚಿರೋಟಿ ರವೆನೂ ಹಾಕ್ಬೋದು. ಸಣ್ಣ ಆಗ್ಬಿಡ್ತೀನಿ, ಸಣ್ಣ ಆಗುತ್ತೆ, ಒಂಥರ ಪೇಸ್ಟ್ ತರ. ಹೌದೇ ಬೇಡ, ಈಗ ಚೆನ್ನಾಗಿರ್ತೀವಿ. ಇದು ದಪ್ಪ ರವೆ ಚೆನ್ನಾಗಿ ದಪ್ಪ ಇರ್ಬೇಕು, ಬಾಯಿಗೆ ಸಿಗ್ಬೇಕು. ತುಪ್ಪ ಹಾಕಿದೆಲ್ಲ ಕಾಣ್ಬೇಕು ಸ್ವಲ್ಪ. ತುಪ್ಪದಲ್ಲೇ ಹುರಿಬೇಕಲ್ಲ ಇದನ್ನ? ಹೌದು, ತುಪ್ಪದಲ್ಲೇ ಹುರಿಬೇಕು. ಎಷ್ಟು ನಿಮಿಷ? ಅದು ನಮಗೆ ರವೆ ಹುರಿಬೇಕು, ರವೆ ಚೆನ್ನಾಗಿ ಹುರಿಬೇಕು. ಈ ರವೆ ಒಂದ್ಸರ್ತಿ ಎಲ್ಲ ಇಳ್ಕೊಂಡ್ಬಿಡ್ತೇವೆ ತುಪ್ಪನ. ಹೌದಾ? ಕ್ರಮೇಣ ಅದು ಬೇಯ್ತಾ ತುಪ್ಪನ ನಿಧಾನ ಬಿಟ್ಕೊಂಡ್ಬರುತ್ತೆ. ಆಗ ನಮ್ಗೆ ಗೊತ್ತಾಗುತ್ತೆ ಓ ರವೆ ಬೆಂದಿದೆ ಅಂತ. ಈ ಸೈಡ್ ಎಲ್ಲ ತುಪ್ಪ ಬಿಟ್ಕೊಂಡ್ಬಿಡ್ತೇವೆ. ಓಕೆ ಓಕೆ ಓಕೆ, ಅದೇ ನಮಗೆ ಹದ ಯಾವಾಗ ಆಯ್ತು, ಎಷ್ಟೊತ್ತಿಗೆ ಆಯ್ತು. ಓಕೆ ಓಕೆ, ಈಗ ಕ್ರಮೇಣ ಈ ತುಪ್ಪ ಬಿಟ್ಕೊಂಡು ಬರ್ತಾ. ಓಕೆ, ಇದು ತುಂಬಾ ಇಂಪಾರ್ಟೆಂಟ್. ತುಪ್ಪ ಬಿಟ್ಕೊಂಡ್ಬಿಡ್ತಾ ಇದೆ ನೋಡಿ. ಹೌದು, ಈಗ ಆಗ್ತಾ ಬಂತು ಅಂತ ಲೆಕ್ಕ. ಓಕೆ ಸರ್. ಇದು ಆಗುವಾಗ ಓಕೆ, ಗೋಡಂಬಿ, ದ್ರಾಕ್ಷಿ ಕೆಂಪಾಗಿತ್ತು. ಹಾಲು ಹಾಕ್ಬೇಕು. ಪೂರ್ತಿ ಹಾಕ್ಬಿಡ್ಬೇಕು ಇದನ್ನ? ಹಾಕಿ ಬಿಡಿ. ಅದು ಸ್ವಲ್ಪ ಹಾಕ್ತಾ ಇರುತ್ತೆ, ಸ್ವಲ್ಪ ದೂರ ಇರಬೇಕಾಗತ್ತೆ.
ಇನ್ನೂ ಸ್ವಲ್ಪ ಇಟ್ಕೊಂಡು ನೀನು ಹಾಲು ಹಾಕ್ಬಿಡ್ಲಾ? ಹಾಲು ಬೇಕಾಗುತ್ತೆ. ಹಾಲು ಬೇಕಾಗುತ್ತೆ. ಓಕೆ. ಸಕ್ಕರೆ ಕಡೆಯಲ್ಲಿ ಹಾಕದ? ಸಕ್ಕರೆ ಮೇಲೆ ಹಾಕೋದು. ಹೌದಾ? ಸಕ್ಕರೆ ಮೇಲೆ ಹಾಕೋದು. ಕೆಲವರು ಏನು ಮಾಡ್ತಾರೆ, ಇದಕ್ಕೆ ಸಕ್ಕರೆ ಹಾಕ್ಬಿಡ್ತಾರೆ ಅಳತೆ ಪ್ರಕಾರ. ಅದು ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಇದೆ ಹಾಲು? ಬೇಡ ಬೇಡ, ಸಾಕಾ? ಸಾಕು. ಹೌದು ಸಾಕು. ಸ್ವಲ್ಪ ಉದುರು ಇಲ್ಲಿ ಇರ್ತೀವಿ. ಓಕೆ. ಇದು 1 ಅಳತೆ ರವೆ ಹಾಕಿದೆ. 1.5 ಅಳತೆ ಸಕ್ಕರೆ. ಸಕ್ಕರೆ. ಓಹೋ, ಅರಿವೈದು ಬಿಡಿ ಪ್ರಸಾದ ಜೊತೆ. ಬಾಳೆಹಣ್ಣು ಬೇಕಾ? ಹೆಚ್ಚಿಟ್ಟ ಬಾಳೆಹಣ್ಣು ಇದಕ್ಕೆ ಹಾಕ್ಲೇಬೇಕಾ? ಪ್ರಸಾದ ಹಾಕ್ಲೇಬೇಕು. ಈ ಬಾಳೆಹಣ್ಣು ಮತ್ತು ಇದಕ್ಕೆ ಹಾಕ್ಲೇಬೇಕಾಗುತ್ತೆ. ಓಕೆ. ಈ ಪೈನಾಪಲ್ ಅದು ಇದೆಲ್ಲ ಬೇಕಾಗಿಲ್ಲ? ಬೇಕಾಗಿಲ್ಲ. ಏಲಕ್ಕಿ ಪುಡಿ ಅಲ್ಲಿ ಬೇಯ್ತಾ ಸರಿ ಹೋಗುತ್ತೆ. ಓಕೆ. ಈಗ ಸಕ್ಕರೆಲಿರೋ ನೀರು ಸ್ವಲ್ಪ ಬಿಡುತ್ತಲ್ಲ? ಹೌದು, ಸಕ್ಕರೆ ನೀರಾಗುತ್ತೆ, ಫುಲ್ ನೀರಾಗುತ್ತೆ. ಓಕೆ. ಇದು ನೀವು ನಿಮ್ಮ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ನೀವೇ ಮಾಡ್ಕೋಬಹುದಂತ ಸುಲಭ ವಿಧಾನದಲ್ಲಿ ಪ್ರಸಾದವನ್ನು ತೋರಿಸ್ಕೊಡ್ತಾ ಇದ್ದಾರೆ. ಇದು ಬ್ರಾಹ್ಮಣರ ಖ್ಯಾತಿಯ ನಮ್ಮ ಗಣೇಶ್ ಅವರು ತೋರಿಸ್ಕೊಡ್ತಾ ಇರುವಂತ ಸಭಾದ ಪಕ್ಷ. ಇದು ನೋಡಿ ಖುಷಿ ಆಗುತ್ತೆ. ಎಸ್, ಬರೀ ಬ್ರಾಹ್ಮಣರಿಗೆ ಅಂತ ಇಲ್ಲ, ಎಲ್ಲರ ಖುಷಿ ಆಗುತ್ತೆ. ಎಲ್ಲ ಪೂಜೆ ಮಾಡೋರಿಗೆಲ್ಲ ಬೇಕಲ್ಲ ಪ್ರಸಾದ ತೋರಿಸಿದ್ದಾರೆ. ಸ್ವಲ್ಪ ಕೆಲಸ ಬರೋದು ಕಡಿಮೆ ಆಗುತ್ತೆ ನಿಮ್ಗೆ. ಈ ಗಣೇಶ್ ರಾವ್ ಇಷ್ಟೊಂದು ಆರ್ಡರ್ಗಳು ಕೆಲಸ ಬಂದ್ರೆ ಪರವಾಗಿಲ್ಲ, ಫೋನ್ಗಳು ಜಾಸ್ತಿ ಬರ್ತಾ ಇರ್ತವೆ. ಹೌದಾ? ಹೇಗೆ ಮಾಡೋದು ನಾವು ನೋಡ್ತಾ ಇದ್ವು, ಬರ್ಕೊಳ್ತಾ ಇದ್ವು, ಕರೆಂಟ್ ಹೋಯ್ತು. ಓಕೆ, ಸ್ವಲ್ಪ ಹೇಳಿ ಕೊಡಿ, ಅದನ್ನ ಕಂಟಿನ್ಯೂ ಮಾಡಿ. ಓಕೆ, ನೋಡಿದ್ರಾ ಹಿಂಗೆ 35 ವರ್ಷದಿಂದ ಗಣೇಶ ಯಾರಿಗೂ ಗೊತ್ತಿಲ್ಲ, ಇವಾಗ 1 ವರ್ಷದಿಂದ ಗೊತ್ತಾಗೋಯ್ತು ಎಲ್ಲರಿಗೂ. ಇವತ್ತು ಊರಿಂದ ಬರ್ತಾ ಬಸ್ ಇಳಿತಾ ಇದ್ದೀನಿ ಕೆಳಗೆ, ನೀವು ಒಗ್ಗರಣೆ ಬಿಲ್ ಮಾಡ್ತೀರಲ್ಲ ಅಂತ. ಹೌದು, ಕೇಳಿದ್ರಾ? ಅನ್ನೋದು ಸಕ್ಕಲ್ ಅಂತ. ಓಕೆ ಓಕೆ ಓಕೆ, ನೀವು ಒಗ್ಗರಣೆ ಬಿಲ್ ಮಾಡ್ತೀರಲ್ಲ. ಹೌದು. ಅವರು ಆಕ್ಚುಲಿ ಅವರಿಗೆ ಮೆಜೆಸ್ಟಿಕ್ ಆನಂದ ಸರ್ ಕೇಳೋದು, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಹೋಗೋದು ಹೇಗೆ ಅಂತ ಗೊತ್ತಿಲ್ಲ. ಕೇಳಲಿಕ್ಕೆ ಅಕಸ್ಮಾತ್ ನಾನು ಸಿಕ್ಕಿದ್ದು. ಆದ ಕೂಡಲೇ ಅವರಿಗೆ ಮೇಡಮ್ ಇದ್ರು ಒಬ್ರು, ಓಕೆ ಓಕೆ, ಅವ್ರು ಹೇಳ್ತಾ ಇದ್ರು ನೀವು ಒಗ್ಗರಣೆ ಬಿಲ್ ಮಾಡ್ತಿರಲ್ಲ. ಹೌದು ಹೌದು, ಆನಂದರಾವ್ ಸರ್ ಕರೆದ್ರೆ ಬಸ್ ಸ್ಟ್ಯಾಂಡ್ ಹೋಗೋದು ಗೊತ್ತಿಲ್ಲ, ಆದ್ರೆ ಒಗ್ಗರಣೆ ಡಬ್ಬಿ ಗಣೇಶ್ ಆಗುತ್ತೋ ಅದು ಇಂಪಾರ್ಟೆಂಟ್. ಇದು ರಾಮ್ ಕೇಸರಿ. ಅದೇನು ರಾಮ್ ಕೇಸರಿ ಬ್ರ್ಯಾಂಡ್ ಅದು? ಅಲ್ಲ, ಇದು ಕೇಸರಿ ಸಿಗುತ್ತೆ. ಕೇಸರಿ ಇದು ಒಂದು ಹೂವಿನ ಹೆಸರು ಏನಂತ. ಓಕೆ ಓಕೆ, ಆಫ್ ಮಾಡಿದ್ರೆ ಗಟ್ಟಿ ಆಗ್ಬಿಡುತ್ತಲ್ಲ ತಿರ್ಗಾ ಅದು? ಅಲ್ಲೇ ಗಟ್ಟಿ ಆಗುತ್ತೆ. ಅಲ್ಲ, ಸಕ್ಕರೆ ಹಾಕ್ದಾಗ ಯೂಶಲಿ ಸ್ವಲ್ಪ ನೀರಾಗುತ್ತೆ, ಆಮೇಲೆ ಅಲ್ಲೇ ಗಟ್ಟಿ ಆಗ್ತಾ ಬರ್ತದೆ. ಹಾಲಿನ ಬೇಡ ಅಲ್ಲ, ಇನ್ನೂ ಸ್ವಲ್ಪ ಇದೆ? ಬೇಡ ಬೇಡ, ಆಗೋಯ್ತು ಕತೆ ಇದು. ಇಷ್ಟಿರ್ಬೇಕು ತುಪ್ಪ, ಇಲ್ಲಾಂದ್ರೆ ಅದು ಪ್ರಸಾದ ಅನಿಸ್ಕೊಳ್ಳಲ್ಲ. ಹಾಕಿ. ಪ್ರಸಾದ ರೆಡಿ. ಓಕೆ, ಸತ್ಯನಾರಾಯಣ ಸ್ವಾಮಿ ಪ್ರಸಾದ ರೆಡಿ. ಸಭಾದ ಭಕ್ಷ ಇದು ರೆಡಿ ಕೂಡ. ಇದನ್ನ ಯಾಕಂದ್ರೆ ಇದನ್ನ ನಾವು ಪ್ರಸಾದ ರೂಪದಲ್ಲೇ ತಗೊಳ್ಳೋದ್ರಿಂದ ಆ ಪ್ರಸಾದದ ಹೆಸರು ಇದು ಸಭಾದ ಭಕ್ಷ. ಸಭಾದ ಭಕ್ಷ. ಓಕೆ, ಇದನ್ನ ನಾವು ಸಜ್ಜಿಗೆ ಮಾಡ್ಕೊಡಿ, ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅದು ಇದು ಏನೇನೋ ಕರ್ಕೊಳ್ತೀವಿ. ಇದು ಪ್ರೊಸೀಜರು, ಇದೇ ತರನೇ ಈ ಪ್ರಸಾದ ಮಾಡ್ಕೋಬೇಕು. ಓಕೆ, ಇದು ನಮ್ಮ ಬ್ರಾಹ್ಮಣರ ಅಡುಗೆಯ ಖ್ಯಾತಿ ಗಣೇಶ್ ಅವರು ಮಾಡಿರುವಂತಹ ಸತ್ಯನಾರಾಯಣ ಸ್ವಾಮಿ ಪ್ರಸಾದ. ಇದನ್ನ ಯಾವ ರೀತಿ ಮಾಡಿದ್ರು ನೋಡ್ಕೊಂಡು ನಿಮ್ಮಲ್ಲೂ ಈ ಸರಿ ಹುಣ್ಣಿಮೆಗೆ ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಾಗ ನೀವೇ ಮಾಡ್ಕೋಬಹುದು. ಪ್ರಸಾದನ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಪೂಜೆ ಮಾಡ್ಕೊಳ್ಳಿ. ಸಪಾದ ಭಕ್ಷ್ಯ ಮಾಡುವ ವಿಧಾನ: ಒಂದು ಪಾತ್ರೆಗೆ ಹಾಲು ಹಾಕಿ ಕಾಯಿಸಿಕೊಳ್ಳಿ. ಒಂದು ಪ್ಯಾನ್ಗೆ ತುಪ್ಪ, ರವೆ ಹಾಕಿ ಫ್ರೈ ಮಾಡಿ, ಗೋಡಂಬಿ, ದ್ರಾಕ್ಷಿ, ಕಾಯಿಸಿದ ಹಾಲು ಹಾಕಿ ಬೇಯಿಸಿ, ಸಕ್ಕರೆ, ಬಾಳೆಹಣ್ಣು ಹಾಕಿ ಮಿಕ್ಸ್ ಮಾಡಿ. ನಂತರ ಕುಂಕುಮ ಕೇಸರಿ ಹಾಕಿ ಕಲಸಿದರೆ ಸಪಾದ ಭಕ್ಷ್ಯ ಸತ್ಯನಾರಾಯಣ ಸ್ವಾಮಿ ಪೂಜೆಯ ನೈವೇದ್ಯಕ್ಕೆ ತಯಾರು. ಓಕೆ, ಅದ್ಭುತವಾದಂತ ಪ್ರಸಾದ. ಫಸ್ಟು ಸ್ವಲ್ಪ ನೀರಾಯ್ತು ಅನ್ಕೊಳ್ತಾ ಇದ್ವಿ. ಹೌದು, ಆಗಲ್ಲ. ನೋಡಿದ್ರೆ ಗಟ್ಟಿಯಾಗೋಗಿದೆ. ಓಕೆ, ಟೇಸ್ಟ್ ಮಾಡ್ಬಿಡೋದಾ? ಮಾಡಿ. ಪ್ರಸಾದ ಸ್ಪೂನಲ್ಲಿ ತಿನ್ನೋದು ಬೇಡ, ತಿನ್ನಬಾರ್ದು, ಕೈಯಲ್ಲೇ ತಿನ್ಬೇಕು. ಅದ್ಭುತವಾಗಿ ಆಗ್ಬಿಟ್ಟಿದೆ.
ಪ್ರಸಾದಕ್ಕಾರು ಜನ ಬಂದ್ಬಿಡ್ತಾರೆ ಮನೆಗೆ. ಪ್ರಸಾದ ತಗೊಂಡೋಗೋಣ. ಚೆನ್ನಾಗಿದೆ. ಅಂಟಲ್ಲ. ನಾನು ಆವಾಗ ಆಗ್ತಾ ಇಲ್ಲ ಅಂದ್ಕೊಂಡೆ. ಹಿಂಗಿರ್ಬೇಕಲ್ಲ? ಹಿಂಗೆ ಇರ್ಬೇಕು, ಅಂಟಬಾರ್ದು ಅಂತ. ಸ್ಪೂನ್ ಜೊತೆ ಬರಬಾರ್ದು. ಅದೇ ಸ್ಪೂನಲ್ಲಿ ಹಿಂಗೆ ಹಾಕೊಂಡ್ರೆ ಅಲ್ಲೇ ಇರ್ಬೇಕು, ಅಲ್ಲಿ ಇರ್ಬೇಕು, ನೀಟಾಗಿ ಬರಬೇಕು. ಚೆನ್ನಾಗಿದೆ ಗಣೇಶ, ಅದ್ಭುತ ಇದೆ. ಮಾತಾಡಂಗಿಲ್ಲ. ಇದಕ್ಕೆ ಪಶಕರ್ಪುರ ಹಾಕಲ್ವಾ? ಕರ್ಪೂರ ಹಾಕಲ್ಲ. ಇದಕ್ಕೆ ಹಾಕಲ್ಲ? ಇದಕ್ಕೆ ಹಾಕಲ್ಲ. ಸ್ಮೆಲ್ಲೇ ಬೇರೆ ಆಗುತ್ತೆ. ಚೆನ್ನಾಗಿದೆ, ಅದ್ಭುತವಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆ ಪ್ರಸಾದಗಳನ್ನ ತೋರಿಸ್ಕೊಡ್ತಾ ಇದ್ದೀರಾ. ನಿಮ್ಮ ಫೋನ್ ನಂಬರ್ ಹೇಳ್ಬಿಟ್ಟು ಅವ್ರ ಫೋನ್ ನಂಬರ್ ಹೇಳಿದ್ರೆ ಒಳ್ಳೆ ನೀವು ಬೆಳಗ್ಗೆ ಹೇಳಿ. ಹೌದು, ಓಕೆ, ಹಂಗೆ ಬರ್ಕೊಂಡಿದ್ದಾರೆ ಬಿಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಗಣೇಶ್, ಥ್ಯಾಂಕ್ ಯು ಸರ್. ಪ್ರಸಾದ ಅಂದರೆ ಪ್ರಸಾದನೇ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದನ್ನ ಎಲ್ಲರಿಗೂ ಕೊಡಬೇಕು, ಜೊತೆಗೆ ಕಾರ್ಯಕ್ರಮ ಮುಗಿಸ್ಬೇಕು. ಏನ್ರಿ ಮುರಳಿ, ನಮಗೆ ಪ್ರಸಾದನ ನಿಮ್ಗಲ್ಲ ರೀ, ನೀವೇ ನಿಮ್ಮಲ್ಲಿ ಪೂಜೆ ಮಾಡಿದಾಗ ಮಾಡ್ಕೋಬೋದಂತ ಪ್ರಸಾದ ಇದು. ಓಕೆ, ಕಾರ್ಯಕ್ರಮ ಮುಗಿಸ್ಬೇಕು. ಸಾಕಷ್ಟು ಜನ ಮುರಳಿಯವರೇ ನಮ್ಮನ್ನು ಕರ್ಸ್ಕೊಳ್ಳಿ, ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೊಳ್ತೀವಿ, ನಮಗೂ ಅಡುಗೆ ಮಾಡಕ್ಕೆ ಬರುತ್ತೆ ಅಂತ ಇದ್ದಾರೆ. ಖಂಡಿತವಾಗ್ಲೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. Facebook/ಒಗ್ಗರಣೆ ಡಬ್ಬಿಗೆ ಹೋಯ್ತು ಅಂತ ಹೇಳಿದ್ರೆ ನಮ್ಮ ಫೋನ್ ನಂಬರ್ ಎಲ್ಲ ಇದೆ. ನೀವು ಅವರೊಳಗೆ ನಿಮ್ಮ ಹೆಸರು ಮತ್ತು ನಿಮ್ಮ ಫೋಟೋನ ನೋಂದಾಯಿಸ್ಕೊಂಡ್ರೆ ಖಂಡಿತವಾಗ್ಲೂ ನಾವು ನಿಮ್ಮನ್ನು ಕರ್ಸ್ಕೊಳ್ತೀವಿ. ಇಲ್ಲ ಗೊತ್ತಿರೋ ಕೈಲಿ ಹೇಳಿಸಿ, ಇಲ್ಲ ಫೋನ್ ಮಾಡಿ, ಇಲ್ಲ ನಮ್ಗೆ ಸಿಗ್ತಾ ಕೇಳಿ. ಖಂಡಿತವಾಗ್ಲೂ ನಿಮ್ಮ ಕೈ ರುಚಿ ನೋಡಕ್ಕೆ ನಾವು ರೆಡಿಯಾಗಿದ್ದೀವಿ, ಅಡುಗೆ ಮಾಡೋಕ್ಕೆ ನೀವು ರೆಡಿಯಾಗಿದ್ದ ತಿಳಿಸಿ. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ